ಹಾಯ್, ಗುಡ್ ಆಫ್ಟರ್ನೂನ್. ಸೊ ಇವತ್ತಿನ ಕ್ಲಾಸ್ ಏನಪ್ಪಾ ಅಂದ್ರೆ ಟ್ರೇಡಿಂಗ್ ಜರ್ನಲ್ ಯಾವ ಥರ ಪ್ರಿಪೇರ್ ಮಾಡೋದು. ಸೊ ಟ್ರೇಡಿಂಗ್ ಜರ್ನಲ್ ಅಂದ್ರೆ ಫಸ್ಟ್ ಹೇಳ್ತೀನಿ. ಟ್ರೇಡಿಂಗ್ ಜರ್ನಲ್ ಏನಂದ್ರೆ, ಸೊ ನೀವು ಡೈಲಿ ಬೈ ಸೆಲ್ ಮಾಡ್ತಾರೆ, ಡೈಲಿ ವೀಕ್ಲಿ ಮಂತ್ಲಿ ಏನು ಬೈ ಸೆಲ್ ಮಾಡ್ತಿರಲ್ಲ, ಸೊ ಅದನ್ನ ನೋಟ್ ಮಾಡಿಕೊಳ್ಳೋದು. ಸೊ ನೋಟ್ ಮಾಡಿಕೊಳ್ಳೋದು ಅಂದ್ರೆ ಯಾವ ಡೇಟಿಗೆ ತೊಗೊಂಡ್ರಿ, ಆಮೇಲೆ ಎಂಟ್ರಿ ಪ್ರೈಸ್ ಏನೈತಿ, ಟೈಮಿಂಗ್ ಏನೈತಿ, ಸೊ ಇವೆಲ್ಲ ನೋಟ್ ಮಾಡಿಕೊಳ್ಳೋದು. ಇದ್ರೊಳಗೆ ಏನೈತಿಪ್ಪ ಅಂದ್ರೆ, ಇದಕ್ಕಿಂತ ಮುಂಚೆ ನಮಗೊಂದು ಸೆಟಪ್ ಗೊತ್ತಿರಬೇಕು. ಸೆಟಪ್ ಗೊತ್ತಿದ್ರೆ ಮಾತ್ರ ಈ ನಾವು ಇದನ್ನ ಮೇಂಟೈನ್ ಮಾಡಕ್ ಆಗ್ತದೆ. ಇಲ್ಲಾಂದ್ರೆ ರ್ಯಾಂಡಮ್ಲಿ ನಾವು ಯಾವ್ದು ಸೆಟಪ್ ಮಾಡಿದ್ರೆ ಕ್ಲಿಯರಿಟಿ ಇರಂಗಿಲ್ಲ. ಸೊ ಬೇಸಿಕಲಿ ಒಂದು ಸೆಟಪ್ ನಿಮ್ಗೆ ಗೊತ್ತೈತೆ ಅಂತ ನಾನು ಟ್ರೇಡಿಂಗ್ ಜರ್ನಲ್ನ ಈಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಯಾಕಂದ್ರೆ ಯಾವ ಸೆಟಪ್ ಯೂಸ್ ಮಾಡ್ತಿರಲ್ಲ ಆ ಸೆಟಪ್ ಎಷ್ಟು ಪರ್ಸೆಂಟೇಜ್ ವರ್ಕ್ ಆಗ್ತೈತಿ, ಎಷ್ಟು ಪರ್ಸೆಂಟೇಜ್ ವರ್ಕ್ ಆಗಲ್ಲ, ಮತ್ತು ಲಾಸ್ ಆದ್ರೆ ಎಷ್ಟು ಪರ್ಸೆಂಟೇಜ್ ಲಾಸ್ ಆಗ್ತೈತಿ, ಎಷ್ಟು ಟೈಮ್ ಲಾಸ್ ಆಗ್ತೈತಿ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ಇದು ಟ್ರೇಡಿಂಗ್ ಜರ್ನಲ್ ಅಂದ್ರೆ ಒಂದು ಸೆಟ್ ಆಫ್ ರೂಲ್ಸ್. ಆ ರೂಲ್ಸ್ ಅನ್ನ ನೀವು ಇಲ್ಲಿ ಕ್ಯಾಪ್ಚರ್ ಮಾಡತ್ತೀರಿ. ಸೊ ಓವರ್ ದ ಪೀರಿಯಡ್ ಆಫ್ 1 ಮಂತ್ 2 ಮಂತ್ ಅಲ್ಲಿ 1 ಇಯರ್ ನೀವು ಆಮೇಲೆ ರಿವ್ಯೂ ಮಾಡಿದಾಗ ನಿಮ್ಗೆ ಎಲ್ಲೆಲ್ಲಿ ಮಿಸ್ಟೇಕ್ ಆಯ್ತು, ಏನು ಮಿಸ್ಟೇಕ್ ಮಾಡಿದ್ರಿ ಅನ್ನೋದು ಇದೊಂದು ನಿಮ್ಗೊಂದು ಪಿಕ್ಚರ್ ತೋರಿಸುತ್ತೆ. ಸೊ ಅದಕ್ಕೆ ಟ್ರೇಡಿಂಗ್ ಜರ್ನಲ್ ಮೇಂಟೈನ್ ಮಾಡ್ತಾರೆ. ಸೊ ಟ್ರೇಡಿಂಗ್ ಜರ್ನಲ್ ಮೀನ್ಸ್ ಡೈಲಿ ಇನ್ನ ಬಿಸ್ನೆಸ್ ಮಾಡೋರು ಲಾಸ್ ಎಷ್ಟೊತ್ತು ಪ್ರಾಫಿಟ್ ಎಷ್ಟೊತ್ತು ಮೇಂಟೈನ್ ಮಾಡ್ತಿರ್ತಾರೆ. ಇದು ಆಕ್ಚುಲಿ ನಿಮ್ಮ ಟ್ರೇಡಿಂಗ್ ಡಿಮ್ಯಾಟ್ ಅಕೌಂಟಲ್ಲಿ ಇರುತ್ತೆ. ಬಟ್ ಅದರಲ್ಲಿ ಏನಿರ್ತೈತಿ ಅವ್ರದ್ದೊಂದು ಸಿಸ್ಟಮ್ ಪ್ರಕಾರ ಇರುತ್ತೆ. ಅದಕ್ಕಿಂತ ಬೆಸ್ಟ್ ಅಪ್ಪ ಅಂದ್ರೆ ನಾವೇನು ಮ್ಯಾನ್ಯುವಲ್ ಈ ಥರ ಮೇಂಟೈನ್ ಮಾಡ್ತೀವಲ್ಲ, ಇದು ನಮಗೆ ಬೆಸ್ಟ್ ಕ್ಲಾರಿಟಿ ಕೊಡ್ತೈತಿ. ನಾವು ಎಲ್ಲಿ ಮಿಸ್ಟೇಕ್ ಮಾಡಕತ್ತು ಮತ್ತು ಯಾಕೆ ಆಗಕತ್ತ ಮಿಸ್ಟೇಕ್ ಅಂತ ಹೇಳ್ಸಿಂತ. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ, ಯಾವ್ದಾರ ಒಂದು ಸೆಟಪ್ ನಾನು ಇವತ್ತು ತಗೋಬೇಕಾಗಿದ್ದು ಒಂದು 10 AM ಕ್ರಾಸ್ ಓವರ್ದು ಒಂದು ಸೆಟಪ್ ತಗೋತೀನಿ. ಆ ಸೆಟಪ್ ಮೇಲೆ ಒಂದು ಯಾವ್ದಾರ ಒಂದು ರ್ಯಾಂಡಮ್ಲಿ ಒಂದು ಸ್ಟಾಕ್ ಸೆಲೆಕ್ಟ್ ಮಾಡಿ ಒಂದು ವರ್ಷದಾಗ ನಾ ಎಷ್ಟು ಎಂಟ್ರಿ ತಗೋಬೋದಿತ್ತು, ಐ ಮೀನ್ January 1st ದಿಂದ ಇಲ್ಲಿವರೆಗೆ ಎಷ್ಟು ಎಂಟ್ರಿ ಸಿಗ್ತಿದ್ದು ಆ ಸೆಟಪ್ ಪ್ರಕಾರ, ಮತ್ತು ಎಷ್ಟು ಲಾಸ್ ಆಯಿತು, ಎಷ್ಟು ಪ್ರಾಫಿಟ್ ಆಯಿತು, ಮಿನಿಮಮ್ ಕ್ಯಾಪಿಟಲ್ ಎಷ್ಟು ಇಟ್ಕೊಳ್ಳೋಣ ಅಂದರೆ 1 ಲಕ್ಷ ಕ್ಯಾಪಿಟಲ್ ನಾವು ಕನ್ಸಿಡರ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೇವೆ. ಸೊ ಇದು 1 ಲಕ್ಷ ರೂಪಾಯಿ ನಮ್ಮ ಕ್ಯಾಪಿಟಲ್ ಇದೆ ಅಂತ ಅರ್ಥ ಮಾಡೋದು. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ನಮ್ಮ ಹತ್ರ 1 ಲಕ್ಷ ರೂಪಾಯಿ ಕ್ಯಾಪಿಟಲ್ ಇದ್ರೆ ನಾವು ಪರ್ಟಿಕ್ಯುಲರ್ಲಿ ಯಾವುದಾದ್ರೂ ಸ್ಟೇಟ್ ಎಷ್ಟು ಬೈ ಮಾಡಬೇಕು ಅಥವಾ ಸ್ಟಾಪ್ ಲಾಸ್ ಎಷ್ಟು ಇರಬೇಕು ಆಟೋಮೆಟಿಕ್ಲಿ ನಮಗೆ ಇಲ್ಲಿ ತೋರಿಸ್ತೈತಿ. ಮತ್ತು ಇನ್ನೊಂದು, ಯಾವುದೇ ಕಾರಣಕ್ಕೂ ರಿಸ್ಕ್ ಪರ್ ಟ್ರೇಡ್ 2%ಗಿಂತ ಜಾಸ್ತಿ ಇದ್ರೆ ಅದನ್ನು ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೀವು ಎಂಟ್ರಿ ಎಕ್ಸಿಟ್ ಸ್ಟಾಪ್ ಲಾಸ್ ಹಾಕಿದ ಕೂಡಲೇ ರಿಸ್ಕ್ ಪರ್ ಟ್ರೇಡ್ ತೋರಿಸ್ತೈತಿ. ಸೊ ರಿಸ್ಕ್ ಪರ್ ಟ್ರೇಡು ಯಾವಾಗ 2%ಗಿಂತ ಜಾಸ್ತಿ ಇರ್ತಲ್ಲ ಆ ಟ್ರೇಡ್ ಏನಿರ್ತಲ್ಲ ರಿಸ್ಕ್ನೇ ಆಗಿರುತ್ತೆ. ಯಾಕಂದ್ರೆ ಲಾಸ್ 2%ಗಿಂತ ಮೇಲೆ ಹೋಯ್ತಂದ್ರೆ ಅದು ನಿಮ್ಗೆ ಇಲ್ಲ ಓವರ್ ದ ಲಾಂಗ್ ಪೀರಿಯಡ್ನಾಗ ರಿಸ್ಕ್ ಟು ರಿವಾರ್ಡ್ ಮ್ಯಾಚ್ ಆಗಂಗಿಲ್ಲ. ಸೊ ಅದ್ರ ಸಂಬಂಧ ರಿಸ್ಕ್ ಪರ್ ಟ್ರೇಡ್ ಅಂತಿಲ್ಲ, ಯಾವಾಗಲೂ 1% ಅಥವಾ ಲೆಸ್ ದೆನ್ 2% ಮೇಂಟೈನ್ ಮಾಡಿ. ಫಸ್ಟಿಗೆ ಇದೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಡೇಟ್ ಅಂದ್ರೆ ನಾರ್ಮಲಿ ಯಾವ ಡೇಟಿಗೆ ನೀವು ಬೈ ಮಾಡ್ತೀರಾ ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕೈತಿ. ಸ್ಟಾಕ್ ನೇಮ್, ಸೊ ಯಾವ ಸ್ಟಾಕ್ ಹೋಗ್ತಾರೆ, HDFC ತೊಗೊಂಡಿರ್ಬೋದು, BLS ಅಥವಾ ನಾವು ರ್ಯಾಂಡಮ್ಲಿ ಯಾವುದೋ ಸೆಲೆಕ್ಟ್ ಮಾಡೀನಿ, ನೀವು ICICI ಸೆಲೆಕ್ಟ್ ಮಾಡಿರ್ಬೋದು, ಇಲ್ಲ ಎಕ್ಸಿಸ್ ಬ್ಯಾಂಕ್ ಮಾಡಿರ್ಬೋದು, ರಿಲಯನ್ಸ್ ಮಾಡಿರ್ಬೋದು, ಮಹೀಂದ್ರ ಮಾಡಿರ್ಬೋದು. ಟೈಮಿಂಗ್, ಯಾವ ಟೈಮಿಂಗ್ ನೀವು ಎಂಟ್ರಿ ಹಾಕಿರ್ತಾರೆ. ಈ ಟೈಮಿಂಗ್ ಸ್ವಿಂಗ್ ಟ್ರೇಡಿಂಗ್ ಅಷ್ಟೇನು ಹಾಕ್ಬೇಕಾಗಿಲ್ಲ, ಬಟ್ ಇಂಟ್ರಾಡೇ ಮಾಡ್ತಿದ್ರೆ ಈ ಟೈಮಿಂಗ್ ಇಂಪಾರ್ಟೆಂಟ್. ಯಾಕಂದ್ರೆ ಕೆಲವೊಂದ್ಸಲ ಪರ್ಟಿಕ್ಯುಲರ್ ಟೈಮಿಂಗ್ ಒಂದೊಂದು ಸೆಟಪ್ ವರ್ಕ್ ಆಗ್ತಿರ್ತಾರೆ. ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ಬ್ರೇಕ್ಔಟ್ ಸೆಟಪ್ ಮಾರ್ನಿಂಗ್ 9:50 ಇಂದ 9:30 ಒಳಗೆ ಎಕ್ಸಿಟ್ ಆಗ್ತಾವ, ಆಮೇಲೆ 12:30 ಇಂದ 1 o'clock ಆ ಟೈಮ್ನ ಎಕ್ಸಿಕ್ಯೂಟ್ ಆಗ್ತಿರ್ತಾವೆ. ಸೊ ಟೈಮಿಂಗ್ ಇಂಟ್ರಾಡೇ ಮಾಡ್ತಿದ್ರೆ ಇದು ಉಪಯೋಗ ಆಗುತ್ತೆ. ಸ್ವಿಂಗ್ ಟ್ರೇಡ್ ಅಥವಾ ಲಾಂಗ್ ಟರ್ಮ್ ಇದ್ರೆ ಅದನ್ನ ಕಾಲಮ್ ಆ್ಯಡ್ ಮಾಡಿದ್ರೆ ಓಕೆ, ಇಲ್ಲಾಂದ್ರೆ ಅದನ್ನ ರಿವ್ಯೂ ಮಾಡಿದ್ರೆ ನಡೆಯುತ್ತೆ. ಸೆಟಪ್ ನೇಮ್, ಯಾಕಂದ್ರೆ ಪ್ರತಿಯೊಬ್ಬರ ಹತ್ತಾರು 3-4 ಸೆಟಪ್ ಇರ್ತಾವ್ರಿ. ಸೊ ನಾರ್ಮಲಿ ಒಂದೇ ಸೆಟಪ್ ಮೇಲೆ ಯಾರು ವರ್ಕ್ ಮಾಡ್ತಾರೆ. ಯಾಕಂದ್ರೆ ಒಂದು ಸೆಟಪ್ ಲಾಂಗ್ ಮಾರ್ಕೆಟ್ ಅಪ್ ಇದ್ದಾಗ ವರ್ಕ್ ಆಗ್ತಿದೆ ಅಂದ್ರೆ ಇನ್ನೊಂದು ಸೆಪರೇಟ್ ಸೆಟಪ್ ಮಾರ್ಕೆಟ್ ಸೈಡ್ವೇ ಇದ್ದಾಗ ವರ್ಕ್ ಆಗ್ತಿರ್ತೈತಿ, ಇನ್ನೊಂದು ಸೆಟಪ್ ಮಾರ್ಕೆಟ್ ಡೌನ್ ಆಗ್ತಿದ್ದಾಗ ವರ್ಕ್ ಆಗ್ತಿರ್ತೈತಿ. ಸೊ ಅಟ್ಲೀಸ್ಟ್ ನಿಮ್ಮ ಹತ್ರ 2-3 ಸೆಟಪ್ ಇರಬೇಕು. ಸೊ ನೀವು 3 ಸೆಟಪ್ನ ಈ ಥರ ಒಂದು 100 ಟ್ರೇಡ್ ತೊಗೊಂಡ್ಮೇಲೆ ಗೊತ್ತಾಗ್ತೈತಿ ಆ ಸೆಟಪ್ ಯಾವ ಟೈಮ್ ವರ್ಕ್ ಆಗ್ತೈತಿ ಮತ್ತು ಎಷ್ಟು ಪರ್ಸೆಂಟೇಜ್ ವರ್ಕ್ ಆಗ್ತೈತಿ, ಇದ್ರ ಮೇಲೆ ನಾನು ಎಷ್ಟು ಟ್ರಸ್ಟ್ ಮಾಡ್ಬೋದು ನಿಮ್ಗೆ ಗೊತ್ತಾಗ್ತೈತಿ. ಆಮೇಲೆ ಎಂಟ್ರಿ ಪ್ರೈಸ್ ಅಂದ್ರೆ ಯಾವ ಸ್ಟಾಕನ್ನು ಯಾವ ಪ್ರೈಸಿಗೆ ಬೈ ಮಾಡತ್ತೀರಿ. ಸಪೋಸ್ ಇದು BLS ಸ್ಟಾಕ್ ಇದೆ, ನಾನು ಬೈ ಮಾಡಕತ್ತಿದ್ದು 353ಗೆ. ನಾನು ನೆಕ್ಸ್ಟ್ ಚಾರ್ಟ್ ಓಪನ್ ಮಾಡಿ ಒಂದು 4-5 ರ್ಯಾಂಡಮ್ ಎಂಟ್ರಿ ಮಾಡಿ ತೋರಿಸಿ ಗೊತ್ತಾಗುತ್ತೆ. ಎಂಟ್ರಿ ಪ್ರೈಸ್ ಅಂದ್ರೆ ಎಷ್ಟಕ್ಕೆ ನೀವು ಬೈ ಮಾಡಕತ್ತೀರಿ, ಬೈಯಿಂಗ್ ಪ್ರೈಸ್, ಆ ಸ್ಟಾಕನ್ನು ಬೈಯಿಂಗ್ ಪ್ರೈಸ್ ಇಲ್ಲಿ ಬರ್ಬೇಕು. ಸ್ಟಾಪ್ ಲಾಸ್, ಯಾಕಂದ್ರೆ ಸ್ಟಾಪ್ ಲಾಸ್ ಯಾವಾಗ ಡಿಸೈಡ್ ಆಗ್ತೈತೆ ಅಂದ್ರೆ ನಾವು ಯಾವಾಗ ಎಂಟ್ರಿ ಮಾಡ್ತೀವಲ್ಲ ಆ ಟೈಮ್ದಾಗ ಸ್ಟಾಪ್ ಲಾಸ್ ಡಿಸೈಡ್ ಮಾಡಬೇಕಾಗತ್ತೆ. ಸೊ ನಾನು ಎಂಟ್ರಿ 353 ಮಾಡಿದ್ರೆ ನಾನು ಸ್ಟಾಪ್ ಲಾಸ್ 343 347. ಸೊ ಆ ಸೆಟಪ್ ಮೇಲೆ ನೋಡ್ಕೊಂಡು ನಾನು ಸ್ಟಾಪ್ ಲಾಸ್ ಇಟ್ಟಿರ್ತೀನಿ ಅದನ್ನು. ಯಾಕಂದ್ರೆ ನಾ ಎಂಟ್ರಿ ಕ್ಯಾಂಡಲ್ ಲೋ ಅಥವಾ ಅಲ್ಲಿಂದ ಏನೋ ರೆಸಿಸ್ಟೆನ್ಸ್ ಇರ್ತಿಲ್ಲ, ಒಂದು ಸಪೋರ್ಟ್ ಇರ್ತಾರೆ ನೋಡ್ಕೊಂಡು ನಾನು ಸ್ಟಾಪ್ ಲಾಸ್ ಇಟ್ಟಿರ್ತೀನಿ. ಈ ಸ್ಟಾಪ್ ಲಾಸ್ ಹಾಕಿದ ಕೂಡಲೇ ನೆಕ್ಸ್ಟ್ ಈ ಟಾರ್ಗೆಟ್ ಆಮೇಲೆ ಡಿಸೈಡ್ ಆಗುತ್ತೆ. ಎಕ್ಸಿಟ್, ನೀವು ಯಾವಾಗಾದ್ರೂ ಪ್ರಾಫಿಟ್ ಆದ್ರೆ ಇಲ್ಲ ಲಾಸ್ ಆದ್ರೆ ಎಕ್ಸಿಟ್ ಆಗಬೇಕಾಗುತ್ತೆ. ಸೊ ನೀವು ಯಾವ ಪ್ರೈಸಿಗೆ ಎಕ್ಸಿಟ್ ಆದ್ರೆ ಈ ಸೆಟಪ್ ಪ್ರಕಾರ ಇಲ್ಲಿ ಏನಾಗಿದೆ ನನಗೆ 370 ನಾನು ಎಕ್ಸಿಟ್ ಆಗಿದ್ದೀನಿ ರೀ. 371 ಎಕ್ಸಿಟ್ ಆಗಿನಂದ್ರೆ
ಅಲ್ಲಿ ನನಗೆ 353 ಬೈ ಮಾಡೀನಿ, 371 ಎಕ್ಸಿಟ್ ಆಗೀನಿ. ಆಮೇಲೆ ನನಗೆ ಎಷ್ಟು ಸ್ಟಾಕ್ ತಗೋಬೇಕು, ಎಷ್ಟು ಸ್ಟಾಕ್ ತೊಗೋಬೇಕನ್ನೋಕೆ ಒಂದು ಕ್ಯಾಲ್ಕುಲೇಷನ್ ಐತ್ರಿ. ಸೊ ಅದನ್ನ ನಾನು ಆ್ಯಕ್ಚುಲಿ ಫಸ್ಟ್ ಅದನ್ನ ಹೇಳಬೇಕಾಗಿತ್ತು, ಇದಕ್ಕಿಂತ ಮುಂಚೆ ಪ್ರಾಬ್ಲಮ್ ಇಲ್ಲ. ಇದಾದ ಕೂಡಲೇ ಬೇಕಾದ್ರೆ ಅದನ್ನ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದ್ರೆ ಒಂದು ಕ್ಯಾಲ್ಕುಲೇಷನ್ ಐತ್ರಿ. ನಮ್ಮಂತಕ್ಕೆ ಇಷ್ಟು ಕ್ಯಾಶ್ ಇದ್ರೆ ನಾ ಈ ಸ್ಟಾಕ್ ತೊಗೊಳಕತ್ತಿದ್ನಂದ್ರೆ ನಾ ಒಂದು ಈ ಸ್ಟಾಕಿಗೆ ಇಷ್ಟ ರಿಸ್ಕ್ ಇಡ್ತೀನಿ, 1% ರಿಸ್ಕ್ ಮೇಲೆ ನಾ ಈ ಸ್ಟಾಕ್ ಬೈ ಮಾಡಕತ್ತೇನಂದ್ರೆ ನಾವು ಮಿನಿಮಮ್ ಎಷ್ಟು ಕ್ವಾಂಟಿಟಿ ತೊಗೋಬೇಕಂದ್ರೆ ಆಟೋಮೆಟಿಕ್ಲಿ ಅದು ತೋರಿಸಿದ್ರಿ. ಒಂದು ಫಾರ್ಮುಲಾ ಐತೆ, ಎಕ್ಸೆಲ್ ಫಾರ್ಮುಲಾ. ಅದ್ರಾಗ ನನಗೆ ಅಮೌಂಟು ಮತ್ತು ಸ್ಟಾಕ್ ಪ್ರೈಸು, ಸ್ಟಾಪ್ ಲಾಸು, ಎಂಟ್ರಿ ಪ್ರೈಸ್ ಹಾಕಿದ ಕೂಡಲೇ ನಮಗೂ ಸರ್ಟನ್ ನಂಬರ್ ಆಫ್ ಕ್ವಾಂಟಿಟಿ ತೋರಿಸುತ್ತೆ. ಇಷ್ಟೇ ಕ್ವಾಂಟಿಟಿ ಬೈ ಮಾಡ್ಬೇಕಂತೇಳಿ. ಸೊ ಸರ್ ರ್ಯಾಂಡಮ್ಲಿ ನನ್ನ ಹತ್ರ ₹1,00,000 ಐತೆ ತಕ್ಷಣ ಅಷ್ಟು ಇದ್ರಾಗ ಹಾಕಿ ನಾನು 353 / 100 ಮಾಡಿದ್ರೆ ಅದು ಬೇರೆ ಆಗ್ತೈತೆ ರೀ. ಯಾಕಂದ್ರೆ ಅದು ಗ್ಯಾಂಬ್ಲಿಂಗ್ ಮಾಡಿದ ಆಕೈತಿ. ಪ್ರತಿಯೊಂದು ನೀವು ಎಂಟ್ರಿ ತೊಗೋಬೇಕಾದ್ರೂ, ಪ್ರತಿಯೊಂದು ಕ್ವಾಂಟಿಟಿ ಪ್ರಿಪೇರ್, ಪೊಸಿಷನ್ ಸೈಜ್ ತೊಗೋಬೇಕಾದ್ರೂ ಒಂದು ಲೆಕ್ಕ ಐತಿ. ಆ ಲೆಕ್ಕದ ಪ್ರಕಾರನೇ ತೊಗೋಬೇಕು. ಪೊಸಿಷನ್ ಸೈಜಿಂಗ್ ಹೇಳೋ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇದು ಮುಗಿದ ಮೇಲೆ ಬೇಕಾದ್ರೆ ಟೈಮ್ ಇದ್ದರೆ ಇನ್ನೊಂದ್ಸಲ ಅದನ್ನೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದ್ರೆ ಹೆಂಗೆ ನಾವು ಎಷ್ಟು ಕ್ವಾಂಟಿಟಿ ಬೈ ಮಾಡಬೇಕು, ಎಷ್ಟು ರಿಸ್ಕಿಗೆ. ಗೇನ್ ಪಾಯಿಂಟ್ ಅಂದ್ರೆ ನಮಗೆ ಪ್ರಾಫಿಟ್ ಏನಂದ್ರೆ ಡಿಫ್ರೆನ್ಸ್ ಬಿಟ್ವೀನ್ ಎಂಟ್ರಿ ಆ್ಯಂಡ್ ಎಕ್ಸಿಟ್. ಎಂಟ್ರಿ ಆ್ಯಂಡ್ ಎಕ್ಸಿಟ್ ಅಂದ್ರೆ ಎಂಟ್ರಿ ನಂದು 353 ಆಗೈತಿ, ಎಕ್ಸಿಟ್ 371 ಆಗೈತಿ. ಸೊ ಡಿಫ್ರೆನ್ಸ್ ಬಿಟ್ವೀನ್ ಏನಪ್ಪಾ ಅಂದ್ರೆ ಪಾಸಿಟಿವ್ ಏನೈತಿ 18, ನನಗೆ 18 ಪಾಯಿಂಟ್ ಗೇನ್ ಆಗೈತಿ. ಸೊ ಈ ಸ್ಟಾಕ್ ಇಲ್ಲಿ ಬೈ ಮಾಡೀನಿ 353ಗೆ. ಸೊ ಒಂದು ವಾರ ಬಿಟ್ಟು ಅದು 371 ಐತಿ. ಟೋಟಲ್ 18 ಪಾಯಿಂಟ್ಸ್ ನಾ ಕ್ಯಾಪ್ಚರ್ ಮಾಡೀನಿ. ಕ್ಯಾಪ್ಚರ್ಡ್ ಪಾಯಿಂಟ್ಸ್, ಗೇನ್ ಪಾಯಿಂಟ್ಸ್ ಎಲ್ಲ ಒಂದರಿ. ಇಲ್ಲಿ ಪಾಯಿಂಟ್ಸ್ನಾಗ ಇರ್ತೈತಿ. ನೆಕ್ಸ್ಟ್ ಈ ಪಾಯಿಂಟ್ಸ್ ಅನ್ನ ನನ್ನ ಸ್ಟಾಕ್ ಎಷ್ಟು ಅದಾವ, 100 ಅದಾವ. ನಾ ರ್ಯಾಂಡಮ್ಲಿ ಸೆಲೆಕ್ಟ್ ಮಾಡೀನಿ 100 ಅಂತ ತಕ್ಷಣ ಎಲ್ಲರಿಗೂ ಒಂದು ರೌಂಡ್ ಫಿಗರ್ ಲೈಕ್ ಹಾಕತ್ತೆ, ರೌಂಡ್ ಫಿಗರ್ ಮಾಡೀನಿ. ನೀವು 10 ತೊಗೊಂಡಿದ್ರೆ 10 ಹಾಕ್ಬೋದು, 50 ತೊಗೊಂಡ್ರೆ 50 ಹಾಕ್ಬೋದು, 100 ತೊಗೊಂಡ್ರೆ ಕ್ವಾಂಟಿಟಿ ಹೆಂಗೆ ಡಿಸೈಡ್ ಮಾಡ್ತೀರಿ ಅಲ್ಲಿ ಆ ಕ್ವಾಂಟಿಟಿ ಇಲ್ಲಿ ಎಂಟರ್ ಮಾಡ್ರಿ. ನೀವು ಕ್ವಾಂಟಿಟಿ ರ್ಯಾಂಡಮ್ಲಿ ನೀವು 100,000 ತೊಗೊಳಕ್ಕೆ ಬರಂಗಿಲ್ಲ. ಒಂದು ಸಿಸ್ಟಮ್ ಐತದನ್ನ ಹೇಳ್ಕೊಡ್ತೀನಿ, ಅದ್ರ ಪ್ರಕಾರ ನಾ ಕ್ವಾಂಟಿಟಿ ತೊಗೋಬೇಕು. ಸೊ ಇಲ್ಲಿ ನಾನು ರ್ಯಾಂಡಮ್ಲಿ ಎಲ್ಲ 100 ಕ್ವಾಂಟಿಟಿ ಹಾಕಿನಿ. ನಾನು 100 ಕ್ವಾಂಟಿಟಿ ತೊಗೊಂಡಿನಿ. 100 ಕ್ವಾಂಟಿಟಿ ಇಲ್ಲಿ ಹಾಕಿನಿ. 100 ಕ್ವಾಂಟಿಟಿ ಇಂಟು ಗೇನ್ಡ್ ಪಾಯಿಂಟ್ 18 ಪಾಯಿಂಟ್ಸ್ ಎಷ್ಟಾದ್ರೆ 1800 ಪ್ರಾಫಿಟ್ ಆಯ್ತು. ಒಂದು ಇದೇನು ಪ್ರಾಫಿಟ್ ಐತೆ ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸ್ ಮತ್ತು ಬ್ರೋಕರೇಜು. ಇದರಾಗ ಬ್ರೋಕರೇಜು ನಾವು ಎಂಟ್ರಿ ಮಾಡೋ ಮುಂದೆ ತೋರಿಸ್ತಿರ್ತದ್ರಿ. ಇಂಟ್ರಿ ಮಾಡೋ ಮುಂದೆ ಇಷ್ಟು ಬ್ರೋಕರೇಜ್ ಐತೆ ತಕ್ಷಣ. ಸೊ ಅದನ್ನು ಆ್ಯಡ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಅದನ್ನು ಆ್ಯಡ್ ಮಾಡಿದ್ರೆ ನಮ್ಗೆ ಕ್ಲಿಯರ್ ಪಿಕ್ಚರ್ ಎಷ್ಟು ಪ್ರಾಫಿಟ್ಸ್ ಐತೆ ಅದನ್ನ ಮಾಡ್ಬೋದು. ಅದನ್ನು ಆ್ಯಡ್ ಮಾಡ್ತೀನಿ ರೀ. ನೆಕ್ಸ್ಟ್ ಆ್ಯಡ್ ಮಾಡ್ತೀನಿ ಬೇಕಾದ್ರೆ ಇದೇನು ಮಾಡೋ ಮುಂದೆ ಈಗ ಜಸ್ಟ್ ಬೇಸಿಕ್ಲಿ ಎಕ್ಸ್ಪ್ಲೇನ್ ಮಾಡೋದು. ನಾನು ಪ್ರಾಫಿಟ್ ಎಷ್ಟಾಯ್ತು, ₹1,800 ಪ್ರಾಫಿಟ್ ಆಯ್ತು ಕನ್ಸಿಡರ್ ಮಾಡೋಣ. ₹1,800 ಪ್ರಾಫಿಟ್ ಆದಾಗ ಲಾಸ್ ಕಾಲಮ್ದ ಒಂದು ಸಿಂಪಲ್ ಒಂದು ಫಾರ್ಮುಲಾ ಹಾಕಿನಿ. ಪ್ರಾಫಿಟ್ ಏನಾದ್ರು >= ಇದ್ರೆ ನೋ ಲಾಸ್. ಇಲ್ಲಿ ಲಾಸ್ ಆಗಿಲ್ಲ, ನನಗೆ ನೋ ಲಾಸ್ ತೋರ್ಸತ್ತೈತೆ ಅದು. ಆಮೇಲೆ ರಿಕ್ವೈರ್ಡ್ ಕ್ಯಾಪಿಟಲ್ ಎಷ್ಟು ಬೇಕು. ಸಪೋಸ್ ನನಗೆ ಈ ಪ್ರೈಸಿಗೆ 100 ಕ್ವಾಂಟಿಟಿ ನಾ ಸೇರ್ ತೊಗೋಬೇಕಂದ್ರೆ ₹35,300 ನನಗೆ ನೆಟ್ ಕ್ಯಾಪಿಟಲ್ ಬೇಕ್ರಿ. ಒಂದು ತಿಳ್ಕೊರಿ, ನಾನು ಮಾಡ್ತಾ ಇರೋದು ಸ್ವಿಂಗ್ ಟ್ರೇಡ್ನಲ್ಲಿ. ಸ್ವಿಂಗ್ ಟ್ರೇಡ್ ಇನ್ವೆಸ್ಟ್ಮೆಂಟ್ ಒಳಗೆ ನಿಮ್ದು ಫೇಸ್ ವ್ಯಾಲ್ಯೂ ಮೇಲೆ ಡಿಸೈಡ್ ಆಗ್ತೈತೆ ರೀ ಕ್ಯಾಪಿಟಲ್ ಎಷ್ಟು ಬೇಕಂತೇಳಿ. ಸ್ಟಾಕ್ ಪ್ರೈಸು 353 ಇದ್ರೆ 350 ಇಂಟು 100 ಮಾಡಿದಾಗ ಎಷ್ಟಾಗುತ್ತಲ್ಲ ಅಷ್ಟು ನೀವು ಕ್ಯಾಪಿಟಲ್ ಪೇ ಮಾಡಬೇಕಾಗೈತಿ. ಬಟ್ ಇದನ್ನ ಇಂಟ್ರಾಡೇದಾಗ ಮಾಡೋಕ್ಕಾದ್ರೆ 353 ಇಷ್ಟು ಕ್ಯಾಶ್ ಬೇಕಾಗಿಲ್ಲ ನಿಮಗೆ. ಇದನ್ನ ಡಿವೈಡೆಡ್ ಬೈ 5 ಅಂದ್ರೆ ನಮ್ಗೆ 5x ಮಾರ್ಜಿನ್ ಕೊಡ್ತಾರೆ. ಅದು ಬೇಸ್ಡ್ ಆನ್ ಡಿಪೆಂಡ್ಸ್ ಅನ್ರದ. ಯಾಕಂದ್ರೆ ಜೀರೋದಾಗ 5x ಕೊಡ್ತಾರೆ, ಕೆಲವೊಂದ್ಸಲ ಬೇರೆದ್ರ ಕಮ್ಮಿ ಕೊಡ್ತಾರೆ, 4x ಕೊಡ್ತಾರೆ, ಕೆಲವೊಂದು ಸ್ಟಾಕಿಗೆ ಮಾರ್ಜಿನ್ ಇದನ್ನು ಕೊಡಂಗಿಲ್ಲ. ಸೊ ನನಗೆ ನಾ ಜೀರೋದಾಗ ಒಂದು ಎಕ್ಸಾಂಪಲ್ ತಗೊಂಡ್ರೆ ನನಗೆ 355 ಇಷ್ಟು ಬೇಕಾಗ ಆ್ಯಕ್ಚುಲಿ ನಾ ಬೈ ಮಾಡ್ಬೇಕಾದ್ರೆ. ಬಟ್ ನಾ ಇಂಟ್ರಾಡೇ ಮಾಡಿದ್ರೆ ಡಿವೈಡೆಡ್ ಬೈ 5 ಮಾಡಿದ್ರೆ ಇದೇನು ಕ್ಯಾಪಿಟಲ್ ಹಾಕೈತಿಲ್ಲ ಅಷ್ಟು ನಮಗೆ ಕ್ಯಾಪಿಟಲ್ ಬೇಕಾಗ್ತೈತೆ ರೀ. ಬಟ್ ಸದ್ಯಕ್ಕೆ ನಾವು ಇಂಟ್ರಾಡೇ ಮಾಡತ್ತಿಲ್ಲ. ಇಂಟ್ರಾಡೇ ಮಾಡೋ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನ ಸ್ವಿಂಗ್ ಟ್ರೇಡ್ಗೆ ಕನ್ಸಿಡರ್ ಮಾಡತ್ತು. ಸೊ ನಮಗೆ ಎಷ್ಟು ಬೇಕಪ್ಪ ಅಂದ್ರೆ ₹35,300 ಕ್ಯಾಪಿಟಲ್ ಬೇಕು ಈ ಸ್ಟಾಕ್ ತೊಗೋಬೇಕಂದ್ರೆ. ಎಷ್ಟು 100 ಸ್ಟಾಕ್ಸ್ ತೊಗೋಬೇಕಂದ್ರೆ. ಆಮೇಲೆ ಇದೇನು ರಿಸ್ಕ್ ಪರ್ ಟ್ರೇಡ್ ಅಂದ್ರೆ ನನಗೆ ಟೋಟಲ್ ಇದೇನೇನು ಪ್ರಾಫಿಟ್ ಐತಿಲ್ಲಿ, ಪ್ರಾಫಿಟ್ ಡಿವೈಡೆಡ್ ಬೈ ಟೋಟಲ್ ರಿಕ್ವೈರ್ಡ್ ಕ್ಯಾಪಿಟಲ್. ಸಾರಿ ಏನಂದ್ರೆ ರಿಸ್ಕ್ ಪರ್ ಟ್ರೇಡ್ ಅಂದ್ರೆ ನನ್ನ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಏನೈತಿಲ್ಲ ಅದು ಡಿವೈಡೆಡ್ ಬೈ ಕ್ಯಾಪಿಟಲ್. ಸೊ ನನ್ನ ಕ್ಯಾಪಿಟಲ್ ಪರ್ಸೆಂಟೇಜ್ ಏನೈತಿ ಇಲ್ಲಿ ಐತಿ ನೋಡ್ರಿ. 18 ಪಾಯಿಂಟ್ಸು ಇಲ್ಲಿ ಐತಿ ನೋಡ್ರಿ. ಇದೇನೈತಲ್ಲ ಇದು ಡಿಫ್ರೆನ್ಸ್ ಬಿಟ್ವೀನ್ ಗೇನ್ ಪಾಯಿಂಟ್ ಐತದ ಮೈನಸ್ G3. ಸೊ ಅಂದ್ರೆ ನನ್ನ ಪ್ರಕಾರ ಇದೇನು ಲಾಸ್ ಹಾಕಿರ್ತೈತಲ್ರಿ, ಸ್ಟಾಪ್ ಲಾಸ್ ಇಟ್ಟಿರ್ತಾನ. ಲಾಸ್ ಎಷ್ಟು ಆಕೈತೆ ಅಂದ್ರೆ ನನಗೆ 353, 347 ಡಿಫ್ರೆನ್ಸ್ ಎಷ್ಟು ಬಿತ್ರಿ 6 ಪಾಯಿಂಟ್ಸ್. 6 ನನಗೆ ₹6 ಲಾಸ್ ಇಟ್ಟಿರ್ತಾನೆ. ಇಲ್ಲಿ ಸ್ಟಾಪ್ ಲಾಸ್ ಎಷ್ಟು ₹6 ಸ್ಟಾಪ್ ಲಾಸ್ ಇಟ್ಟು ತಿಳ್ಕೊಂಡು ಆ 6 ಇಂಟು 8 6 ಇಂಟು ಎಷ್ಟು ಐತ್ರಿ 100 ಮಾಡಿದಾಗ 600 ಆಗುತ್ತೆ ರೀ. ನನಗೆ ಈ ಟ್ರೇಡ್ನಾಗ ಲಾಸ್ ಆದ್ರೆ 600 ಲಾಸ್ ಆಕೈತಿ. ಸೊ 600 ಡಿವೈಡೆಡ್ ಬೈ 35,000 ಅಂದ್ರೆ 35,000 600 35,000 ಡಿವೈಡ್ ಮಾಡಿದ್ಮೇಲೆ ಎಷ್ಟು ಪರ್ಸೆಂಟೇಜ್ ಬರ್ತೈತೆ ಅದು ನನ್ನ ರಿಸ್ಕ್. ಸಪೋಸ್ ಈ ಟ್ರೇಡ್ ನನ್ನ ನೆಗೆಟಿವ್ ಹೋದ್ರೆ ಅಷ್ಟು ರಿಸ್ಕ್ ಆಗ್ತೈತಿ. ಅದಪ್ಪ ಎಷ್ಟು ಅಂದ್ರೆ 0.3. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟು ತೋರಿಸ್ತೀನಿ ರೀ. 600 ಡಿವೈಡೆಡ್ ಬೈ ಈ ಕ್ಯಾಪಿಟಲ್ ಹೋಗಿ 600 ಡಿವೈಡೆಡ್ ಬೈ 35,000 ಕ್ಯಾಪಿಟಲ್ ಸೇಮ್ ಅಷ್ಟೇ ಬರ್ತೈತೆ ರೀ.
ಒಂದು ಸೆಕೆಂಡು. ಫಾರ್ಮುಲಾ ತಪ್ಪೈತ್ರಿ. ನಾ ಆಮೇಲೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಆಕ್ಚುಲಿ 0.07 ಬರ್ಬೇಕು. ಅಂದ್ರೆ ಏನಪ್ಪಾ ಅಂದ್ರೆ ನನಗೆ ಲಾಸ್ ಆದ್ರೆ ನನ್ನ ಕ್ಯಾಪಿಟಲ್ದಾಗ ಎಷ್ಟು ಪರ್ಸೆಂಟೇಜ್ ಲಾಸ್ ಆಗಬೇಕು? ಲೆಸ್ ದೆನ್ 2%. ಸೊ ನನಗೆ ಇಲ್ಲಿ ₹6 ನಾ ರಿಸ್ಕ್ ಇಟ್ಟಿನಂದ್ರೆ ₹6 ಅಂದ್ರೆ ನನಗೆ ಸ್ಟಾಕ್ ಎಷ್ಟು ಅದನ್ನು 100 ಸ್ಟಾಕ್ 6 into 100 ₹600 ಆಯ್ತು. ₹600 ಡಿವೈಡೆಡ್ ಬೈ 35,000 ಕ್ಯಾಪಿಟಲ್. 35,000 600 ಡಿವೈಡೆಡ್ ಮಾಡಿದ್ರೆ ಮೈನಸ್ ಪಾಯಿಂಟ್ ಒನ್ ಬರುತ್ತೆ. 0.1110 ಏನೋ ಬರ್ತಿದ್ದ ಅಷ್ಟು ನನ್ನ ಲಾಸ್. ಸೊ ಅಷ್ಟು ಲಾಸ್ ಓಕೆ, ಬೇರ್ ಮಾಡ್ಬೋದು. 0.3 ಅಲ್ಲ 0.16 ಏನೋ ಬರ್ತದೆ. ಸೊ ಅಷ್ಟು ಓಕೆ, ಯಾಕಂದ್ರೆ ನಾವು ಅಂತ ಕಂಟಿನ್ಯೂಸ್ ಆಗಿ 10-15 ಟ್ರೇಡ್ ಲಾಸ್ ಆದ್ರೂ ಸೊ ಇಷ್ಟ ಕ್ಯಾಪಿಟಲ್ ನಮ್ಗೆ ಲಾಸ್ ಆದ್ರೆ ನಮ್ಮ ಕ್ಯಾಪಿಟಲ್ ಭಾಳ ರಿಸ್ಕ್ ಇರಂಗಿಲ್ಲ ರೀ. ಸೊ ನಾವು ಮಲ್ಟಿಪಲ್ ಟ್ರೇಡ್ ತೊಗೋಬೋದು. ಸೊ ನಮ್ಮ ಕ್ಯಾಪಿಟಲ್ ಎರೋಡ್ ಆಗಂಗಿಲ್ಲ, ಬ್ಲೋ ಆಗಂಗಿಲ್ಲ. ಸಪೋಸ್ ನಾನೇನಾದ್ರೂ ರಿಸ್ಕ್ ಇದನ್ನು ಜಾಸ್ತಿ ಇಟ್ಟಿನಿ ಅಂದ್ರೆ ಒಂದು ಟ್ರೇಡಿಗೆ ₹5,000 ರಿಸ್ಕ್ ಇಟ್ಟನೆ ತಿಳ್ಕೊರಿ. ಒಂದು ಟ್ರೇಡಿಗೆ ₹5,000 ರಿಸ್ಕ್ ಇಟ್ಟಂದ್ರೆ 10 ಟ್ರೇಡ್ ತಗೋದ್ರೆ ನಿಮ್ಗೆ 10 ಟ್ರೇಡ್ ಲಾಸ್ ಆದ ಅಂದ್ರೆ ನಿಮ್ಮ ಕ್ಯಾಪಿಟಲ್ ಇರಂಗಿಲ್ಲ, ಮೈನಸ್ ಆಗ್ತೀರಿ. ಸೊ ಅದ್ರ ಸಂಬಂಧ ರಿಸ್ಕ್ ಪರ್ ಟ್ರೇಡ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ದು ರಿಸ್ಕ್ ಪರ್ ಟ್ರೇಡ್ ಯಾವಾಗಲಿ ಲೆಸ್ ದೆನ್ 2% ಇರುತ್ತೆ. ಯಾಕಂದ್ರೆ ಲೆಸ್ ದೆನ್ 2% ನಾನು 50 ಟ್ರೇಡ್ ಲಾಸ್ ಆದ್ಮೇಲೆ ಅಷ್ಟೇ ನನ್ನ ಕ್ಯಾಪಿಟಲ್ ಬ್ಲೋ ಮಾಡಕ್ಕೆ ಸಾಧ್ಯ ಆಗೈತಿ. ಮತ್ತು ಇನ್ನೊಂದು 50 ಕಂಟಿನ್ಯೂಸ್ ಯಾರು ಲಾಸ್ ಆಗಂಗಿಲ್ಲ ರೀ. ರ್ಯಾಂಡಮ್ಲಿ ಇರ್ತಾವ್ರಿ. ರ್ಯಾಂಡಮ್ಲಿ ನಮ್ಗೆ ಇದು ಟ್ರೇಡಿಂಗ್ ಅಂದ್ರೆ ಪ್ರಾಬಬಿಲಿಟಿ ನಮ್ಗೆ 50 ಇರಂಗಿಲ್ಲ, 25 ಇರುತ್ತೆ. 25 ಲಾಸ್ ಆದ್ರೆ 25 ಪ್ರಾಫಿಟ್ ಆಗೋ. ಸಪೋಸ್ ನಾನು 100 ಟ್ರೇಡ್ ತೊಗೊಂಡ್ರೆ 50 ಲಾಸ್ 50 ಪ್ರಾಫಿಟ್ ಆಗೋಗಿರ್ತಾವೆ ಚಾನ್ಸಸ್. ಸೊ ಹಾಗಾಗಿ ಲಾಂಗ್ ಟೈಮ್ದಾಗ ನಮ್ಗೆ ಈಸಿಯಾಗಿ ನಾವು ಕ್ಯಾಪಿಟಲ್ ಬ್ಲೋ ಮಾಡಕ್ ಆಗಂಗಿಲ್ಲ ಯಾವಾಗ ನಾವು ರಿಸ್ಕ್ ಪರ್ ಟ್ರೇಡ್ ಕಮ್ಮಿ ಇತ್ತಂದ್ರೆ. ಆಮೇಲೆ ಈ ಟ್ರೇಡ್ ಪ್ರಾಫಿಟ್ ಆಗೈತಿ ಇಲ್ಲ, ಪ್ರಾಫಿಟ್ ಆಗೈತೆ ಅನ್ನೋ ಒಂದು ಫಾರ್ಮುಲಾ ಐತಿ. ಅದೇನಪ್ಪ ಅಂದ್ರೆ ಪ್ರಾಫಿಟ್ ಗ್ರೇಟರ್ ದನ್ ಈಕ್ವಲ್ ಟು 0 ಮಾಡ್ಕಿಸಿಂದ ಈ ಪ್ರಾಫಿಟ್ ಹಾಕಿರಿ. ನಾವು ಸಪೋಸ್ ಇದು ನೆಗೆಟಿವ್ ಇತ್ತಂದ್ರೆ ಲಾಸ್ ಆಗಿ ತೋರಿಸ್ತೈತಿ. ಸೊ ಇದನ್ನೊಂದು ಟ್ರೇಡ ನಾ ಈಗ ಒಂದು ಎಂಟ್ರಿ ಮಾಡ್ತೀನಿ, ರ್ಯಾಂಡಮ್ ಇದ್ದಿದ್ದು. ಬಟ್ ಇಲ್ಲೊಂದು ಯಾವ್ದಾದ್ರು ಸ್ಟಾಕ್ಸ್ ತೊಗೊಂಡು ನಾನು ಚೆಕ್ ಮಾಡಿ ತೋರಿಸ್ತೀನಿ ರೀ. ಸೊ ಫಸ್ಟಿಗೆ ಎಲ್ಲಿ ಹೋಗೋದಂದ್ರೆ ನಾನು ಎಲ್ಲಿ ಹೋಗ್ತೇನೆ ಅಂದ್ರೆ ಟ್ರೇಡಿಂಗ್ ವ್ಯೂದಾಗ ಹೋಗ್ತೇನೆ ರೀ. ಟ್ರೇಡಿಂಗ್ ವ್ಯೂದಾಗ ಹೇಳ್ತೀನಿ ಏನು ಮಾಡ್ತೀನಪ್ಪ ಅಂದ್ರೆ ಒಂದು ರ್ಯಾಂಡಮ್ಲಿ ಯಾವ್ದಾರು ಒಂದು ಸ್ಟಾಕ್ ತೊಗೊತೀನಿ. ಯಾವ್ದು ತೊಗೊಳಂದ್ರೆ ಓಕೆ, ಇಂಡಸ್ ಬ್ಯಾಂಕ್ ತೊಗೊತೀನಿ. ಇಂಡಸ್ ಬ್ಯಾಂಕ್ ಏನಪ್ಪ ಅಂದ್ರೆ ಲಾಸ್ಟ್ 1 ಮಂತ್ ಇಂಡಸ್ ಬ್ಯಾಂಕ್ ಬೇಡ, ಬೇರೆದಾದ್ರು ತಗೋಣ. ಓಕೆ, ಇಂಡಸ್ ಬ್ಯಾಂಕ್ನಾಗ ಇರಲಿ ಲಾಸ್ ಆದ್ರೆ ಲಾಸ್ ತೋರಿಸ್ತೈತೆ, ಪ್ರಾಫಿಟ್ ಆದ್ರೆ ಪ್ರಾಫಿಟ್ ತೋರಿಸ್ತೈತೆ ಅಷ್ಟೇ. ಸೊ ಏನು ಮಾಡ್ಬೇಕಪ್ಪ ಅಂದ್ರೆ 1 ಇಯರ್ ಡೇಟಾ ನಾವು ಸೆಲೆಕ್ಟ್ ಮಾಡ್ಬೇಕು. 1 ಇಯರ್ ನಾನು ಸೆಲೆಕ್ಟ್ ಮಾಡ್ತೀವಿ. 1 ಇಯರ್ ಸೆಲೆಕ್ಟ್ ಮಾಡ್ಕೊಂಡು ರೂಲ್ಸ್ ಪ್ರಕಾರ ಏನಿತ್ತಪ್ಪ ಅಂದ್ರೆ 10 ಡೇ ಮೂವಿಂಗ್ ಎವರೇಜ್ ಕ್ರಾಸ್ ಓವರ್. ಏನಪ್ಪ ಅಂದ್ರೆ ಇದು 10 ಡೇ ಮೂವಿಂಗ್ ಎವರೇಜ್. 10 ಡೇ ಮೂವಿಂಗ್ ಎವರೇಜು ಇದು ಫಸ್ಟ್ 10 ಡೇ ಮೂವಿಂಗ್ ಎವರೇಜ್ ಕ್ಲೋಸ್ ಆಗಿರಬೇಕು. ಅದ್ರ ಹೈ ಆಗಲಿ ಲೋ, ಅದ್ರ ಹೈ ಆಗಲಿ ಕ್ಲೋಸ್ ಆಗಲಿ ಯಾವುದು 10 ಡೇ ಮೂವಿಂಗ್ ಎವರೇಜ್ ಟಚ್ ಆಗಿರ್ಬಾರ್ದು. ಸೊ ಅದ್ರ ನೆಕ್ಸ್ಟ್ ಕ್ಯಾಂಡಲ್ ಏನಾದ್ರು ಹೈ ಬ್ರೇಕ್ ಮಾಡ್ತಂದ್ರೆ ನಮಗೆ ಎಂಟ್ರಿ ಇದಾವೆ. ಸೊ ಇಲ್ಲಿ ಏನೈತಂದ್ರೆ 1 ಇಯರ್ ಕ್ಯಾಂಡಲ್ ನಾನು ಚೆಕ್ ಮಾಡಿದಾಗ ಇಷ್ಟು ಬರ್ತೈತೆ ರೀ. ಓಕೆ, ಇಲ್ಲಿ ನನಗೆ ಫಸ್ಟ್ ಟ್ರೇಡ್ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಫೆಬ್ರವರಿಯಾಗ ಸಿಗುತ್ತೆ. ಏನಪ್ಪ ಅಂದ್ರೆ ಈ ಕ್ಯಾಂಡಲ್ ನೋಡ್ರಿ, ಈ 10 ಡೇ ಮೂವಿಂಗ್ ಎವರೇಜ್ ಕೆಳಗೈತಿ, ಎಲ್ಲಿ ಟಚ್ ಆಗಿಲ್ಲ, ಈ ಕ್ಯಾಂಡಲ್ ಟಚ್ ಆಗಿಲ್ಲ. ಇದು ಅಲರ್ಟ್ ಕ್ಯಾಂಡಲ್, ನಮ್ದು ಅಲರ್ಟ್ ಕ್ಯಾಂಡಲ್. ಸಾರಿ, ಇದು ಅಲರ್ಟ್ ಕ್ಯಾಂಡಲ್. ಈ ಕ್ಯಾಂಡಲ್ ಹೈ ಬ್ರೇಕ್ ಮಾಡಿದ್ಮೇಲೆ ಎಂಟ್ರಿ ಇಲ್ಲ ಆಗುತ್ತೆ ನಮ್ದು. ಸೊ ಏನಪ್ಪಾ ಅಂದ್ರೆ ರಿಸ್ಕ್, ಇದು ಎಂಟ್ರಿ, ಇದು ರಿಸ್ಕ್ ನಂದು. ಸೊ ನಾನು ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ ಸೆಟಪ್ ಹೆಂಗೆ ಅಂತೇಳಿ. ಬಟ್ ಜಸ್ಟ್ ಒಂದು ಟ್ರೇಡಿಂಗ್ ಜರ್ನಲ್ ನಾವು ಹೇಳ್ತಾರೆ ಮಾಡೋದು ತೋರಿಸ್ಕೊಡ್ತೀನಿ. ಇಲ್ಲಿದೆ ಎಂಟ್ರಿ ಮಾಡಿದ್ವು ಅಂದ್ರೆ ಇದು ನಮ್ದು ಸ್ಟಾಪ್ ಲಾಸ್ 43 ಪಾಯಿಂಟ್ ಸ್ಟಾಪ್ ಲಾಸ್. ಅಟ್ಲೀಸ್ಟ್ 1:2 ಅಥವಾ 1:1 ನಮ್ದು ಟಾರ್ಗೆಟ್. ಇಲ್ಲೇನೈತ್ರಿ, ಒನ್ ಇಸ್ ಟು ಟು. ಸೊ 1:2 ಆಗಿಲ್ಲ, 1:5 ಆಯ್ತು. 1:1.5 ಹೋಗಿ ಅಗೇನ್ ನಾವು ಇಲ್ಲಿ ಮಾಡಿ ಬುಕ್ ಮಾಡೋದು ಪ್ರಾಫಿಟ್ ಅಂದ್ರೆ ಇಲ್ಲಪ್ಪ ಅಂದ್ರೆ ನಾವು ಎಲ್ಲಿ ಬುಕ್ ಮಾಡ್ತು ಅಂದ್ರೆ ಇದನ್ನ ಯಾವಾಗ ಈ ಇದು ಕ್ಯಾಂಡಲು
10 ಮೂವಿಂಗ್ ಏರಿಯಸ್ ಕ್ಲೋಸ್ ಆಕತ್ಲೆ ಅಲ್ಲಾನೆ ಎಕ್ಸಿಟ್ ಆಗ್ತಾನೆ ರೇಟ್. ಎಷ್ಟೇ ಇರಲಿ ಪ್ರಾಫಿಟ್ ಇರಲಿ, ಇಲ್ಲಾಂದ್ರೆ ಅದು ಹೋಗ್ಲಿಲ್ಲ ಅಂದ್ರೆ ಲಾಸ್ ಬುಕ್ ಮಾಡ್ಕೋತ. ಸೊ ಎಲ್ಲಿ ಬುಕ್ ಆಯ್ತು ಅಂದ್ರೆ 3 ದಿನ ಅಪ್ ಆಯ್ತು ರೀ, 4 ದಿನ ಏನಾಯ್ತು ಇಲ್ಲಿ ಬಂದು ಕ್ಲೋಸ್ ಆಯ್ತು. ಎಷ್ಟು ಮೂವ್ ಸಿಕ್ತು ನಮಗೆ 42 ಪಾಯಿಂಟ್ಸ್. ಓಕೆ, ಎಂಟ್ರಿ ಎಷ್ಟು ಮಾಡೀನಿ, ಎಂಟ್ರಿ 14.77 ಇಲ್ಲಿ ಎಂಟ್ರಿ ಮಾಡ್ತಾರೆ. ಎಂಟ್ರಿ ಎಷ್ಟು ಮಾಡೀನಿ, ಡೇಟ್ ಯಾವುದು ಎಂಟ್ರಿ ಮಾಡಿದ್ದು, ವಾಲ್ಯೂಮ್ ಸ್ವಲ್ಪ ಇದು ಮಾಡ್ತಾನೆ ಅಂತ ಇಲ್ಲ. ಓಕೆ, ಎಂಟ್ರಿ 1474 1474. ಡೇಟು ಸಾರಿ ಡೇಟ್ ಯಾವ ಡೇಟು 25 ಜನ್. ಸ್ಟಾಕು ಇಂಡಸ್. ಟೈಮಿಂಗ್ ಬಿಟ್ಬಿಡ್ರಿ, ಅದನ್ನೇ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದನ್ನ ಇದೇನಪ್ಪ ಅಂದ್ರೆ 10 EMA ಕ್ರಾಸ್ ಓವರ್. ಎಂಟ್ರಿ ಎಷ್ಟು ಮಾಡೀನಿ, ಸ್ಟಾಪ್ ಲಾಸ್ ಇಲ್ಲೇ ಇತ್ತು ನಮ್ಗೆ. ಎಷ್ಟಿತ್ತು ಸ್ಟಾಪ್ ಲಾಸ್ ಅಂದ್ರೆ ಈ ಕ್ಯಾಂಡಲ್ ಐತೆ, ಇಲ್ಲಿ ಎಂಟ್ರಿ ಮಾಡಿದ್ರೆ ಈ ಕ್ಯಾಂಡಲ್ ನಮ್ದು SL ಎಷ್ಟೈತ್ರಿ 1424. 1424. ಆಮೇಲೆ ಟಾರ್ಗೆಟ್ ಬಿಟ್ಬಿಡಿ, ಯಾಕಂದ್ರೆ ನೆಕ್ಸ್ಟ್ ಕಂಟಿನ್ಯೂ ಇದು ಮಾಡಿದ್ಮೇಲೆ ಎಕ್ಸಿಟ್ ಎಲ್ಲಿ ಆಯ್ತು ಅಂದ್ರೆ ನಾನು ಎಕ್ಸಿಟ್ ಹೇಳಿದ್ದೆ. ಏನು ಎಕ್ಸಿಟ್ ರೂಲ್ಸ್ ಏನಪ್ಪ, ಎಕ್ಸಿಟ್ ಪ್ರೈಸು ಯಾವಾಗ 10 ಡೇ ಮೂವಿಂಗ್ ಏರಿಯಸ್ ಕ್ಲೋಸ್ ಆಗತ್ತಲ್ಲ ಎಕ್ಸಿಟ್ ಆಗೋದು. ಸೊ ಇಲ್ಲಿ ಏನೈತಿ, ಇಲ್ಲಿ ಕ್ಲೋಸ್ ಆಯ್ತು, ಫಸ್ಟ್ ಕ್ಲೋಸ್ ಆಗಿದ್ದು ಇಲ್ಲಿ ಕ್ಲೋಸ್ ಆಗ್ಬೇಕ್ರಿ, ಕಾಸ್ ಆಗೋದಲ್ಲ ಕ್ಲೋಸ್ ಆಗ್ಬೇಕು. ಸೊ 1516 ಕ್ಲೋಸ್ ಆಯ್ತು. 1516 ಎಷ್ಟು ಸ್ಟಾಕ್ ತಗೋಬಹುದು ಡಿವೈಡೆಡ್ ಬೈ ಎಂಟ್ರಿ ಪ್ರೈಸ್. ಎಂಟ್ರಿ ಪ್ರೈಸ್ ರೀತಿ 67 ಸ್ಟಾಕ್ಸ್ ಬಂದು ನಮ್ಗೆ ಇದ್ರಾಗ 1 ಲಕ್ಷ ರೂಪಾಯಿ ಕ್ಯಾಶ್ ಐತೆ ತಿಳ್ಕೊಂಡು ಹೊಂಟನ. ಹೌದಾ, 65 ಗೇನ್ ಪಾಯಿಂಟ್ ಇದೆಲ್ಲ ಏನೈತಿ, ನೆಕ್ಸ್ಟ್ ಇದು ಫಾರ್ಮುಲಾ ಐತಿ, ಅದನ್ನ ಡ್ರ್ಯಾಗ್ ಮಾಡಿದ್ರೆ ಬಂದ್ಬಿಡುತ್ತೆ. ಓಕೆ, ಸೊ ಇಲ್ಲಿ ಏನಾಯ್ತು, ಇದು ಬಿಟ್ಬಿಡ್ರಿ, ಇದನ್ನ ಡೆಲ್ಟೆ ಮಾಡೋಗ್ತೀನಿ, ಕನ್ಫ್ಯೂಸ್ ಆಗ್ಬೇಡ್ರಿ. ಇದಕ್ಕೊಂದು ಫಾರ್ಮುಲಾ ಐತಿ, ಓಕೆ ಲಿಂಕ್ ಐತಿ ನಂದು. ಇದು ರಿಕ್ವೈರ್ಡ್ ಕ್ಯಾಪಿಟಲ್ ಅಲ್ಲ, ಸಾರಿ ಮ್ಯಾಲ್ ಕ್ಯಾಪಿಟಲ್ ಅಷ್ಟು ಬರ್ತದೆ, ರಿಕ್ವೈರ್ಡ್ ಬರ್ತಿಲ್ಲ. ನಮಗೆ ಎಷ್ಟು ಕ್ಯಾಪಿಟಲ್ ಬೇಕನ್ನು ತೋರಿಸುತ್ರಿ. ಈಗ ನನಗೆ 68 ಲಾಟ್ದೊಳಗೆ 1 ಲಕ್ಷ ರೂಪಾಯಿ ಬೇಕಾ ತೋರಿಸೋದು. ಆಕ್ಚುಲಿ ಕ್ಯಾಪಿಟಲ್ ಎಲ್ಲ ಐತಿ, ಅದನ್ನ ಮಾಡೀನಿ, ಬಟ್ ರಿಕ್ವೈರ್ಡ್ ಕ್ಯಾಪಿಟಲ್ 1 ಲಕ್ಷ ರೂಪಾಯಿ ಬೇಕು ನಮ್ಗೆ. ಸೊ 2.1 ರಿಸ್ಕ್ ಅಂದ್ರೆ ರಿವಾರ್ಡ್ ಎಷ್ಟು ಬಂತು 2.1 ಐತಿದ್ದು, ಪ್ರಾಫಿಟ್ ಆಯ್ತು ಇಲ್ಲಿ ಎಷ್ಟು 2849 ರೂಪಾಯಿ. ಎರಡನೇದು ಎಂಟ್ರಿ ಇಲ್ಲಿ ಬರ್ತೈತಿ, ಇದನ್ನ ಕ್ಲೋಸ್ ಮಾಡೋಣ. ಎರಡನೇ ಎಂಟ್ರಿ ಬರ್ತೈತ್ರಿ, ಇಲ್ಲಿ ಬರಂಗಿಲ್ಲ, ಇಲ್ಲಿ ಇಲ್ಲಿ ಬರ್ತೈತ್ರಿ. ಎರಡನೇ ಎಂಟ್ರಿ ಇಲ್ಲಿ ಬರ್ತಂದ್ರೆ ಇಲ್ಲಿ ಬರ್ತೈತ್ರಿ, ಯಾಕಂದ್ರೆ ಈ ಕ್ಯಾಂಡಲ್ ಬ್ಲೂ ಕ್ಯಾಂಡಲ್ ಐತಿ ನೋಡ್ರಿ, ಇದಕ್ಕೆ ಟಚ್ ಆಗಿಲ್ಲ 10 ಮೂವಿಂಗ್ ಏರಿಯಸ್. ಸೊ ಅದ್ರ ನೆಕ್ಸ್ಟ್ ಕ್ಯಾಂಡಲ್ ಅದ್ರ ಹೈ ಬ್ರೇಕ್ ಮಾಡಿತಿ. ಸೊ ಬ್ರೇಕ್ ಮಾಡಿತ್ತು ಅಂದ್ರೆ ನಾವು ಇಲ್ಲಿ ಎಂಟ್ರಿ ಮಾಡ್ಬೋದು. ಆಕ್ಚುಲಿ ಅದು ಮಾರ್ನಿಂಗ್ ಗ್ಯಾಪ್ ಅಪ್ ಆಗಿ ಓಪ್ ಆಗೈತಿ, ಬಟ್ ರೂಲ್ಸ್ ಪ್ರಕಾರ ಟ್ರೇಡ್ ತಗೊಳ್ಬೇಕು ಅದನ್ನ. ರ್ಯಾಂಡಮ್ ಇದನ್ನ ಮಾಡಕ್ ಬರಂಗಿಲ್ಲ ಬಯಸ್. ಸ್ಟಾಪ್ ಲಾಸ್ ಎಲ್ಲಿತ್ತಪ್ಪ ಅಂದ್ರೆ ಎಂಟ್ರಿ ಕ್ಯಾಂಡಲ್ ಲೋ. ಎಂಟ್ರಿ ಕ್ಯಾಂಡಲ್ ಲೋ ಅಂದ್ರೆ ಇಲ್ಲಿ ಐತಿ. ಸೊ ನನಗೆ ಇಲ್ಲಿ ಏನಾಯ್ತು, ಮಾರ್ಕೆಟ್ ಮೂವ್ ಆಗ್ಲಿಲ್ಲ, ನಾನು ಎಂಟ್ರಿ ಆದ ಕೂಡಲೇ ಪೂರ ನೆಗೆಟಿವ್ ಆಗಿ ನನ್ನ ಪಾಯಿಂಟಿಗೆ ಬಂದು ಎಕ್ಸಿಟ್ ಆಗುತ್ತೆ. ಸೊ 27 ಪಾಯಿಂಟ್ ಲಾಸ್ ಆಗಿತ್ತು ನನಗೆ. ಎಂಟ್ರಿ ಎಷ್ಟಲಿ 14.75. ಯಾವ ಡೇಟಿಗೆ ತೊಂದ್ರೆ ಇದನ್ನ 12 ಮಾರ್ಚ್, 12 ಮಾರ್ಚ್ ಅಲ್ಲ 12 ಫೆಬ್, ಸಾರಿ ಇಲ್ಲಿ ಹಾಕೋಣ 12 ಫೆಬ್. ಸ್ಟಾಕ್ ಸೇಮ್ ಇಂಡಸ್ ಸ್ಟಾಕ್, ಒಂದ್ರಾಗ ಚೆಕ್ ಮಾಡತ್ರಿ. ಈ ಟೈಮಿಂಗ್ ಬಿಟ್ಬಿಟ್ರಿ, ಸೇಮ್ ಇದು ಏನೈತೆ ಅಂದ್ರೆ 10 ಕ್ರಾಸ್ ಓವರ್. ಇದನ್ನ ಡ್ರ್ಯಾಗ್ ಮಾಡ್ಬಿಡ್ತೀನಿ, ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು. ಆಮೇಲೆ ಎಂಟ್ರಿ ಎಲ್ಲಿ ಮಾಡಿ ನೋಡ್ರಿ, ನಾನು ಎಂಟ್ರಿ ಆಗಿದ್ದು 14.75, 14.75. ಸ್ಟಾಪ್ ಲಾಸ್ ಎಲ್ಲಿ ಡಿಸೈಡ್ ಆಗಿತ್ತು, ಎಂಟ್ರಿ ಕ್ಯಾಂಡಲ್ ಇದೈತಿ ಅಂದ್ರೆ ಸ್ಟಾಪ್ ಲಾಸ್ ಎಲ್ಲಿ ಆಗಿತ್ತು ಅಂದ್ರೆ ನಾವು ಟ್ರಿಗಲಿಂಗ್ ಕ್ಯಾಂಡಲ್ ಅಲರ್ಟ್ ಕ್ಯಾಂಡಲ್ ತಳಗ ಈ ಕ್ಯಾಂಡಲ್ ಬ್ಲೂ ಹ್ಯಾಮರ್ ಇತ್ತಲ್ಲ, ಈ ಕ್ಯಾಂಡಲ್ ತಳಗಾಗಿತ್ತು. ಈ ಕ್ಯಾಂಡಲ್ ತಳಗಂದ್ರೆ ಎಷ್ಟೈತ್ರಿ 14.46. ಸ್ಟಾಪ್ ಲಾಸ್ 14.46.
ಕ್ಯಾಪಿಟಲ್ ಎಕ್ಸಿಟ್ ಎಕ್ಸಿಟ್ ಡಿಸೈಡ್ ಎಕ್ಸಿಟ್ ಅಂದ್ರೆ ಡಿಸೈಡ್ ಆಗಿತ್ತು 1:2 ಆಗಿರ್ಬೇಕು ನಮ್ದು ಆಕ್ಚುಲಿ 1:2 ಎಕ್ಸಿಟ್ ನಮ್ಗೆ ಸಿಕ್ಕೇ ಇಲ್ಲ ಎಕ್ಸಿಟ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ಬೇಕು ನಮ್ದು ಏನೈತಿಲ್ಲ ಸ್ಟಾಪ್ ಲಾಸ್ ಪಾಯಿಂಟಿಗೆ ಎಕ್ಸಿಟ್ ಹಾಕೋಬೇಕು ನಾವು ಯಾಕಂದ್ರೆ ಎಕ್ಸಿಟ್ ಆಗಿಲ್ಲಲ್ಲ ಎಕ್ಸಿಟ್ ಎಲ್ಲ ಆಗಿ ನಾನು 440 ಎಕ್ಸಿಟ್ ಸ್ಟಾಪ್ ಲಾಸ್ ಹಿಟ್ ಆಯ್ತು ಸ್ಟಾಪ್ ಲಾಸ್ ಹಿಟ್ ಆಯ್ತು ಎಕ್ಸಿಟ್ ಆದ್ನಿ ಸೊ ಇದನ್ನ ಹಾಕೋಬೇಕು ಆಮೇಲೆ 68 ಕ್ವಾಂಟಿಟಿ ನನಗೆ ಬೇಕಾಗಿದೆ 1900 ರೂಪಾಯಿ ಲಾಸ್ ಆಯ್ತು ರೀ ಇದನ್ನ ತೊಗೊಳಕ್ ನಾನು ರಿಕ್ವೈರ್ಡ್ ಕ್ಯಾಪಿಟಲ್ ಓಕೆ ಎಂಟ್ರಿ ಪ್ರೈಸ್ 1300 ಲಕ್ಷ 1,03,300 ರೂಪಾಯಿ ನನಗೆ ಬೇಕಾಗಿದ್ದು ರಿಕ್ವೈರ್ಡ್ ಕ್ಯಾಪಿಟಲ್ ಇಲ್ಲಿ ನೋಡ್ರಿ ಮೈನಸ್ ರಿಟರ್ನ್ ಎಷ್ಟು ಬಂದಿದೆ -0.8 ಫೈನ್ ಯಾಕಂದ್ರೆ 1% ಕಮ್ಮಿ ಐತಿ ಸೊ ನೋಡಿ ಅಷ್ಟೇ ನಮಗೆ ನಮ್ಮ ಕ್ಯಾಪಿಟಲ್ ಮೇಲೆ ಅಷ್ಟು ದೊಡ್ಡ ರಿಸ್ಕ್ ಅಲ್ರಿ ಅದು ಸೊ 1972 ಅಮೌಂಟ್ ದೊಡ್ಡ ಕಾಣಿಸ್ತೈತೆ ಯಾಕಂದ್ರೆ ನಾವು 1 ಲಕ್ಷ ರೂಪಾಯಿ ಕ್ಯಾಪಿಟಲ್ ಐತಿ ಸೊ 0.8% ರಿಸ್ಕ್ ಐತಿ 29 ಪಾಯಿಂಟ್ ಲಾಸ್ ಆಗೈತಿ ಗೇನ್ ಅಂದ್ರೆ ನನ್ನ ಮೈನಸ್ ಅಂದ್ರೆ ಲಾಸ್ ಆಗಿದ್ದು ಪ್ಲಸ್ ಅಂದ್ರೆ ಗೇನ್ ಆಗಿದ್ದು ಇಲ್ಲಿ ಏನಾಗೈತಿ 29 ಪಾಯಿಂಟ್ ಲಾಸ್ ಆಗೈತಿ ಸೊ ಒಂದು ಲಾಸ್ ಆತಿ ಟ್ರೇಡ್ ನೆಕ್ಸ್ಟ್ ಲಾಸ್ ಆಗಬೇಕ್ರಿ ಇಲ್ಲಾಂದ್ರೆ ಟ್ರೇಡಿಂಗ್ ಅಲ್ಲದ ಇಲ್ಲಿ ನೋಡ್ರಿ ನೆಕ್ಸ್ಟ್ ಎಂಟ್ರಿ ಏನೈತಿ ಇಲ್ಲಿ ಏನಪ್ಪಾ ಅಂದ್ರ ಈ ಬ್ಲೂ ಕ್ಯಾಂಡಲ್ ಈ ಲೈನಿಗೆ ಟಚ್ ಆಗಿಲ್ಲ ಹೌದಾ ಈ ಟಚ್ ಆಗಲ್ಲ ಲೈನಲ್ಲಿ ನಮ್ದು ಏನೈತಿ ಅಲರ್ಟ್ ಕ್ಯಾಂಡಲ್ ಈ ಅಲರ್ಟ್ ಕ್ಯಾಂಡಲ್ ಹೈ ಬ್ರೇಕ್ ಆಗೈತಿ ಈ ಬ್ಲೂ ಲೈನ್ ಸೊ ಅಲ್ಲಿ ನಮ್ಮ ಎಂಟ್ರಿ ಇಲ್ಲಿ ಎಂಟ್ರಿ ಸ್ಟಾಪ್ ಲಾಸ್ ಏನಪ್ಪಾ ಅಂದ್ರೆ ಅದ ಕ್ಯಾಂಡಲ್ ಲೋ ಟಾರ್ಗೆಟ್ ಏನಂದ್ರೆ 1:2 ಇಲ್ಲ ಅಂದ್ರೆ ಮೂವಿಂಗ್ ಏರಿಯಸ್ ತಳಗ್ ಕ್ಲೋಸ್ ಆಗೋದು ಸಾರಿ ಎಷ್ಟು 94 ಪಾಯಿಂಟ್ಸ್ ಎಷ್ಟೈತಿ ಎಂಟ್ರಿ ಎಲ್ಲಿ ಅಂದ್ರೆ 14/61 ಯಾವ ಡೇಟು 14 ಫೆಬ್ 14 ಫೆಬ್ ಇಂಡಸ್ ಬ್ಯಾಂಕ್ ಎಂಟ್ರಿ ಎಲ್ಲಿತ್ತಂದ್ರೆ 14/16 ಸ್ಟಾಪ್ ಲಾಸ್ ಎಷ್ಟಿತ್ತು ಆ ಕ್ಯಾಂಡಲ್ ಲೋ 14/15 ಒಂದು ಪಾಯಿಂಟ್ ಇತ್ತು ಸ್ಟಾಪ್ ಲಾಸ್ 14/62 ಇತ್ತು ಸಾರಿ 14/62 14 15 13 ಫೈನ್ 1 ಪಾಯಿಂಟ್ ಹೆಚ್ಚು ಕಡಿಮೆ ಐತಿ ಯಾವ ಪ್ರಾಬ್ಲಮ್ ಟಾರ್ಗೆಟ್ ಇಲ್ಲಿ ಐತಿ 1:2 ಫಸ್ಟ್ ಟಾರ್ಗೆಟ್ 1:2 1:1 ಫಸ್ಟ್ ಟಾರ್ಗೆಟ್ ಸೆಕೆಂಡ್ ಟಾರ್ಗೆಟ್ 1:2 ಸೊ 1:2 ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡು ಮ್ಯಾಕ್ಸಿಮಮ್ ಅಂದ್ರೆ 1552 ನನಗೆ 1552 ತನಕ ನಾವು ರೀಚ್ ಆಗಂಗಿಲ್ಲ ಯಾಕಂದ್ರೆ ಒಂದ್ಸಲ ನಾವು ಪ್ರಾಫಿಟ್ ನೋಡೋದು ಮೈನಸ್ ಆಕೈತೆ ನಾವು ಎಕ್ಸಿಟ್ ಆಗಿತ್ತು ಬಟ್ ಟ್ರೇಡ್ ಪ್ರಕಾರ ನಾವು ತೊಗೊಳಕತ್ತೀನಿ ಇಷ್ಟ ಕ್ಯಾಪಿಟಲ್ ಎಷ್ಟು ಬೇಕು ನಮಗೆ ಸೊ 68 ನಮ್ಗೆ ಸಿಗ್ತ ಲಾಟ್ 68 ಇದು ಡ್ರ್ಯಾಗ್ ಮಾಡೋದು ಇಲ್ಲಿ ನೋಡ್ರಿ ಇದು ಲೋನ್ ಪ್ರಾಫಿಟ್ ಎಷ್ಟಪ್ಪ ಅಂದ್ರೆ ಇಲ್ಲಿ 6,100 ರೂಪಾಯಿ 6,156 ರೂಪಾಯಿ 4% ನಮ್ ಪ್ರಾಫಿಟ್ ಸಿಕ್ತು ಈ ಟ್ರೇಡ್ ಮೇಲೆ ನೆಕ್ಸ್ಟ್ ಯಾವ್ದಾದ್ರು ಟ್ರೇಡ್ ಇದು ಎಕ್ಸಿಟ್ ಆಗೋದು ನೆಕ್ಸ್ಟ್ ಎಲ್ಲ ಐತಿ ಇದು ಇದಾಗಿಲ್ಲ ಇದು ಕ್ಲೋಸ್ ಮಾಡಿಲ್ಲ ಇದು ಕ್ಲೋಸ್ ಮೇಲೆ ಹೋಗಿಲ್ಲ ಇಲ್ಲಿ ಹೋಗಿಲ್ಲ ಇಲ್ಲಿ ಆಗಿತ್ತು ನೋಡ್ರಿ ನೆಕ್ಸ್ಟ್ ಟ್ರೇಡ್ ಇಲ್ಲಿ ಐತಿ ಈ ಕ್ಯಾಂಡಲ್ ಹೈ ಕ್ಲೋಸ್ ಇಲ್ಲಿ ಐತಿ ಇದ್ರ ಹೈ ಮೇಲೆ ಇದು ಕ್ಯಾಂಡಲ್ ಫಾರ್ಮ್ ಆಗೈತಿ ಸೊ ನಾ ಇಲ್ಲಿ ಎಂಟ್ರಿ ಮಾಡ್ತೇನೆ ಸ್ಟಾಪ್ ಲಾಸ್ ಏನಪ್ಪಾ ಅಂದ್ರೆ ಟ್ರಿಗರಿಂಗ್ ಕ್ಯಾಂಡಲ್ ಲೋ
44 ಸ್ಟಾಪ್ ಲಾಸ್ ಐತೆ. ಸೊ ಟಾರ್ಗೆಟ್ 1:2, 1:2 ಆಗಲಿಲ್ಲ ಅಂದ್ರೆ 1:1, 1:1 ಆಗಲಿಲ್ಲ ಅಂದ್ರೆ ಸ್ಟಾಪ್ ಲಾಸ್. ಆಕ್ಚುಲಿ 1:2 ಆಗೈತೆ ನಮ್ದು. 1:2 ಆದಾಗ ಇಲ್ಲಿ ಎಕ್ಸಿಟ್ ಆಗಿಬಿಡ್ತಾನೆ ತಿಳ್ಕೊಂಡು. 1:2 ಫಸ್ಟ್ ಟಾರ್ಗೆಟ್ ಒಂದು ಫಿಕ್ಸ್ ಮಾಡ್ರಿ. 1:1ಗೆ ನಾವು ಟಾರ್ಗೆಟ್ ಸೆಲೆಕ್ಟ್ ಮಾಡ್ಕೊಳ್ಳೋ ಪ್ರಾಬ್ಲಮ್ ಇಲ್ಲ, ಬಟ್ ಫಿಕ್ಸ್ ಇರ್ಬೇಕು. ಆಸೆ ಮಾಡಬಾರ್ದು. ಅಥವಾ ಮ್ಯಾಲ ಹೋಗತೈತೆ ನಾ ಹೋಲ್ಡ್ ಮಾಡೋದು, ಆಮೇಲೆ ಕೆಳಗೆ ಹೋಗತೈತೆ ಇಮಿಡಿಯೇಟ್ ಕಟ್ ಮಾಡೋದಿಲ್ಲ. 1:2 ನಾವು ಬುಕ್ ಮಾಡ್ಬೇಕು ಪ್ರಾಫಿಟ್ ಅಪ್ಪ ಅಂದ್ರೆ 1:2 ಟಚ್ ಆಗುತ್ತೆ ಸುಮ್ ಕೊಡ್ಬೇಕು. ಇಲ್ಲಿ ಏನಾಯ್ತು, 1:2 ಬುಕ್ ಆಯ್ತು. 1:2 ಅಂದ್ರೆ ಇಲ್ಲಿ ತೋರ್ಸತ್ ನೋಡ್ರಿ. 1:2 ಎಲ್ಲಿ ತೋರ್ಸತ್ ಅಂದ್ರೆ ರಿಸ್ಕ್ ರಿವಾರ್ಡ್ ಇಲ್ಲಿ ಬರ್ತೈತಲ್ಲ, ರಿಸ್ಕ್ ರಿವಾರ್ಡ್ ರೇಷು 2:1, 2.15 ಅಂದ್ರೆ ₹1 ಲಾಸ್ ಮಾಡ್ಕೊಳಕ ನಾವು ₹2 ಗಳಿಸ್ಲಾಕ ₹1 ಲಾಸ್ ಮಾಡ್ಕೊಳಕತ್ತು ನಾವು. ಸೊ ನನಗೆ ಇನ್ ಫ್ಯೂಚರ್ದಾಗ 10 ಟ್ರೇಡ್ ತೊಗೊಂಡ್ರೆ ಅಂದ್ರೆ 5 ಲಾಸ್ ಆದ್ರೆ ₹5 ಲಾಸ್ ಆಗತ್ತೆ. ಯಾಕಂದ್ರೆ ₹1 ಲಾಸ್ ಮಾಡ್ಕೊ ಕಡಿಯೋದನ್ನ. ಇನ್ನು 5 ಟ್ರೇಡ್ ಪ್ರಾಫಿಟ್ ಆದ್ರೆ ₹10 ಪ್ರಾಫಿಟ್ ಆಕತ್ತೆ. ಯಾಕಂದ್ರೆ ಪ್ರಾಫಿಟ್ ಆದಾಗ ₹2 ಆಗ್ಲತ್ತ ನಾನು ವೇಟ್ ಮಾಡ್ತೀನಿ. ಸೊ 2 ಇಂಟು 5 ಟ್ರೇಡ 5 ₹10. 1 ಇಂಟು 5 ಟ್ರೇಡ ₹5. ಸೊ ನೆಟ್ ನನಗೆ ₹5 ಲಾಸ್ ಆಗಿ ₹10 ಪ್ರಾಫಿಟ್ ಆದಾಗ ಅಗೇನ್ ನನಗೆ ₹5 ಪ್ರಾಫಿಟ್ನಾಗ ಇರ್ತೀನಿ ಓವರ್ ದ ಎಂಡ್. ಸೊ ಅದಕ್ಕೆ ರಿಸ್ಕ್ ರಿವಾರ್ಡ್ ಹೆಂಗಿರ್ತದೆ ಅಂದ್ರೆ ನಾವು ಲಾಸ್ ಆಗೋದಕ್ಕಿಂತ ಜಾಸ್ತಿನೇ ಇರ್ಬೇಕು ಯಾವುದೇ ಕಾರಣಕ್ಕೂ. 1:1 ತಗೋಬಾರ್ದು. 1:1 ಅಂದ್ರೆ ನಂಗೆ 90%, 70% ನಾನು ಎಕ್ಸಾಕ್ಟ್ ಟ್ರೇಡ್ ಎಕ್ರೇಸ್ ಇದ್ದಾಗ ಮಾತ್ರ ತಗೋಬೇಕು. ಯಾಕಂದ್ರೆ 100%, 90, 70% ಯಾವುದೇ ಎಕ್ರೇಸ್ ಇರಂಗಿಲ್ಲ ಹೇಳ್ತಾರೆ ಯೂಟ್ಯೂಬ್ದಾಗ. ಬಟ್ ನಾನು ನೋಡಿದ ಪ್ರಕಾರ, ನಾನು ಬ್ಯಾಕ್ ಟೆಸ್ಟ್ ಮಾಡಿದ ಪ್ರಕಾರ, ಬ್ಯಾಕ್ ಟೆಸ್ಟ್ ಮಾಡೋದು ಒಂದು ಸಾಫ್ಟ್ವೇರ್ ಐತೆ, ಅದ್ರ ಚೆಕ್ ಮಾಡಿದಾಗೂ ಅಷ್ಟು ಬರಂಗಿಲ್ಲ ರೀ. ಸೊ ಅದಕ್ಕೆ ಏನಪ್ಪ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ನಾವು ರಿಸ್ಕ್ ಡಿಸೈಡ್ ಮಾಡಿದಾಗ ನನ್ನ ರಿಸ್ಕ್ಗಿಂತ 2 ಪಟ್ಟು ನನಗೆ ಪ್ರಾಫಿಟ್ ಇರಬೇಕು. ನಾನು ಇವತ್ತು ₹1 ರಿಸ್ಕ್ ನಾನು ತೊಗೊಳಕತ್ತೇನಂದ್ರೆ ನನಗೆ ಮಿನಿಮಮ್ ₹2 ಅಥವಾ ₹3 ಪ್ರಾಫಿಟ್ ಬರ್ತಂದ್ರೆ ಅಷ್ಟೇ ₹1 ರಿಸ್ಕ್ ತೊಗೋಬೇಕು, ತೊಗೊಳಕ್ ಹೋಗ್ಬಾರ್ದು. ಹಂಗ ಇಲ್ಲಿ ನನಗೇನೈತಿ, ನಾ ಎಷ್ಟು ಪಾಯಿಂಟ್ 44 ಪಾಯಿಂಟ್ ರಿಸ್ಕ್ ತೊಗೊಳಕತ್ತೇನೆ. ಬಟ್ ನಾನು ಪ್ರಾಫಿಟ್ ಎಷ್ಟು ಎಕ್ಸ್ಪೆಕ್ಟ್ ಮಾಡಬೇಕು ರೂಲ್ಸ್ ಪ್ರಕಾರ? 44 ಇಂಟು 2 ಎಷ್ಟು ರೀ? 96. ಆಲ್ಮೋಸ್ಟ್ 96, 95, 100 ಪಾಯಿಂಟ್ ಎಕ್ಸ್ಪೆಕ್ಟ್ ಮಾಡಬೇಕು. 100 ಪಾಯಿಂಟ್ ರೀಚ್ ಆಯ್ತಾ ಅದು ಮ್ಯಾಲೆ ಹೋಗಿತ್ತು ಎಕ್ಸಿಟ್ ಆಗುತ್ತೆ. ತಲೆ ಕೆಡ್ಸ್ಕೊಬೇಡಿ, ಮ್ಯಾಲೆ ಹೋಗ್ತೈತೆ ಹೋಲ್ಡ್ ಮಾಡಕ್ ಹೋಗಬೇಡಿ. ಯಾಕಂದ್ರೆ ನಾವು ಮೊದಲು ಬಿಗಿನಿಂಗ್ದಾಗ ಕಲಿ ಮುಂದೆ ಅದನ್ನ ಒಂದು ರೂಲ್ಸ್ ಇನ್ಕ್ಲೂಡ್ ಮಾಡೋಣ. ಯಾಕಂದ್ರೆ ಒಂದು 100 ಪಾಯಿಂಟ್ ನಾನು ಇವತ್ತು 96 ಪಾಯಿಂಟ್ ನಾನು ರೂಲ್ಸ್ ಪ್ರಕಾರ ಒಂದು 50-60 ಟ್ರೇಡ್ ನಾನು ಇದೇ ಪ್ರಕಾರ ಡಿಸಿಪ್ಲಿನ್ ಟ್ರೇಡ್ ಮಾಡಿ ಅಂದ್ರೆ ಮುಂದೇನೈತಿಲ್ಲ ನಮ್ಮ ಮೈಂಡ್ ಫ್ಲಕ್ಚುಯೇಟ್ ಆಗಂಗಿಲ್ಲ. ಏನೋ ಪ್ರಾಫಿಟ್ ಜಾಸ್ತಿ ಆದ್ರೂ ಕ್ಯಾರಿ ಮಾಡ್ಬೋದು, ಬಟ್ ಬಿಫೋರ್ ಪ್ರಾಫಿಟ್ ನಾವು ಕ್ಲೋಸ್ ಮಾಡಂಗಿಲ್ಲ ಟ್ರೇಡ್. ಎಲ್ಲರೂ ಹಿಂಗಾಕೈತಿ ಅಂದ್ರೆ ಜನರಲಿ ಸೈಕಾಲಜಿ ಹೆಂಗಿರ್ತಂದ್ರೆ ಯಾರು ಅಷ್ಟು ದೊಡ್ಡ ಕ್ಯಾರಿ ಮಾಡಕ್ ಆಗಂಗಿಲ್ಲ. ಯಾಕಂದ್ರೆ 1:1:3, 1:1 ಅಂದ್ರೆ ನನಗೇನೋ ಒಂದು 1:1 ಬಂದಾಗ ಪ್ರಾಫಿಟ್ ಆಗಿರ್ತೈತಿ. ನನಗೊಂದು ₹10,000 ಅಕೌಂಟ್ ಪ್ರಾಫಿಟ್ ತೋರ್ಸಾತೈತಿ. ₹10,000 ಇದ್ದದ್ದು ₹5,000 ಆದ ಕೂಡಲೇ ಅದು ಮುಂದಿನ 15-20,000 ಹೋಗಿರ್ತೈತಿ. ಬಟ್ ₹10,000 ಇದ್ದು ₹5,000 ಮೈನಸ್ ಬತ್ ತಿಳ್ಕೊರಿ, ಅಂದ್ರೆ ಕಡಿಮೆ ಆತಂದಾಗ ನನ್ನ ಸೈಕಾಲಜಿ ಚೇಂಜ್ ಆಗ್ತಾವ್ರಿ. ಈ ಬುಕ್ ಮಾಡ್ಕೊ ಇದು ಹೋಗ್ತೈತಿ, ರೊಕ್ಕ ಲಾಸ್ ಆಗೈತೆ ₹10,000 ಆಗಿದ್ದ ತಕ್ಷಣ ಇಮಿಡಿಯೇಟ್ ಬುಕ್ ಮಾಡ್ಕೋತೀರಿ. ಬಟ್ ಅದ ಲಾಸ್ ಆದಾಗ ₹5,000 ಲಾಸ್ ಆಗೈತೆ ಅಂದಾಗ ವೇಟ್ ಮಾಡ್ತೀರಿ. ಈ ತಡಿ ಇನ್ನೂ ಸ್ವಲ್ಪ ಮಾರ್ಕೆಟ್ ಮ್ಯಾಲ್ ಬರ್ತೈತಿ, 5,000 3,000 ಬಂದಾಗ ಎಕ್ಸಿಟ್ ಆಗೋಣ ಅಂತ ಮುಟ್ತೀವಿ. 5,000 7,000 ಮೈನಸ್ 7,000 ಲಾಸ್ ಆದಾಗ ಮತ್ತೇನಂತು ಇಲ್ಲ, ಈ 7,000 ಆಗೈತಿ, ಅಟ್ಲೀಸ್ಟ್ ಇನ್ಕಲ್ ಬಂದಿತ್ತಲ್ಲ 5,000 ಅಟ್ ಬಂದ್ರೆ ಎಕ್ಸಿಟ್ ಆಗೋಕೆ ಮತ್ತೆ ಕೊಂಡಿರ್ತೀರಿ. 10,000 ಕತೆ 10,000 ಆದಾಗ ಅಟ್ಲೀಸ್ಟ್ 7,000 ಬರಲಿ ಮೈನಸ್ ನಾನು ಎಕ್ಸಿಟ್ ಆಗೋಣ. ಸೊ ಸೈಕಾಲಜಿ ಹೆಂಗೈತೆ ಅಂದ್ರೆ ಯಾವಾಗ ಲಾಸ್ ಹಾಕಿರ್ತೈತಿಲ್ಲ ಹೋಪ್ನೇ ಹಾಕೊಂಡಿರ್ತು, ಕಮ್ ಆಕೈತಿ ಪ್ರೈಸ್, ಕಮ್ ಆಕೈತಿ ಲಾಸ್, ಕಮ್ ಆಕೈತಿ. ಯಾವಾಗ ಪ್ರೈಸ್ ಮೂವ್ ಹಾಕಿರ್ತೈತಿಲ್ಲ ಭಾಳ ಎಂತಾರಲ್ಲ ಡಿಪೆಂಡ್ಸ್ ಇದಾಗಿರ್ತು. ಡಿಪೆಂಡ್ಸ್ ಅಂದ್ರೆ ಜಲ್ದಿನ ಡಿಪೆನ್ಸಿವ್ ಮೋಡ್ ಅಂದ್ರೆ ಜಲ್ದಿನ ಪ್ರಾಫಿಟ್ ಬುಕ್ ಮಾಡ್ಕೊಂಡ್ಬಿಡೋನು. ಯಾಕಂದ್ರೆ ಮಾರ್ಕೆಟ್ ನೆಗೆಟಿವ್ ಅಂತ ಅಂದಿದ್ದು ಪ್ರಾಫಿಟ್ ಹೋಗ್ತೈತಿ ಅಂತ ಹೇಳಿಸಿಂದ. ಬಟ್ ಆಕ್ಚುಲಿ ರೂಲ್ಸ್ ಅಂದ್ರೆ ಅಟ್ಲೀಸ್ಟ್ 1:2 ನಿನಗೆ ₹1 ಲಾಸ್ ಆದ್ರೂ ಪರವಾಗಿಲ್ಲ, ಮಿನಿಮಮ್ ₹2 ಪ್ರಾಫಿಟ್ ಆಗಲೇಬೇಕು. ಯಾಕಂದ್ರೆ ಒಂದೆರಡು ಟ್ರೇಡ್ ಸ್ಟಾಪ್ ಲಾಸ್ ಇಟ್ಟು ಹಾಕ್ತಾರೆ. 1:1 ಹೋಗಿ ಮತ್ತೆ ಸ್ಟಾಪ್ ಲಾಸ್ ಇಟ್ಟು ಆಗ್ತೈತಿ. ಬಟ್ ಲಾಂಗರ್ ಪೀರಿಯಡ್ದಾಗ ನೀನು 100 ಟ್ರೇಡ್ ತೊಗೊಂಡಾಗ ಒಂದು 50 ಟ್ರೇಡ್ 2% ಹಿಟ್ ಅದು ಅಂದ್ರೆ ಮುಗಿದೋತ್ರಿ, 50% ಪ್ರಾಫಿಟ್ನಾಗ ಇರ್ತೇವೆ ನಾವು. ಸೊ ಅದಕ್ಕೆ ಹೇಳೋದು 1:2 ರಿಸ್ಕ್ ರಿವಾರ್ಡ್ ಬೇಕಾಗಿತ್ತು. ಇಲ್ಲಿ ರಿಸ್ಕ್ ರಿವಾರ್ಡ್ ಅಂದ್ರೆ 2 ಅಂದ್ರೆ ₹1 ಲಾಸ್ ಮಾಡ್ಕೋಕೆ ನಂಗೆ ₹2 ಗಳಿಸ್ಲಾಕತ್ತೆ ನನ್ನ. ಇಲ್ಲಿ ಎಷ್ಟೈತಿ 44 ಪಾಯಿಂಟ್ನ ಲಾಸ್ ಮಾಡ್ಕೊಂಡ್ರು ನಾನು ಟಾರ್ಗೆಟ್ ಎಷ್ಟು ಪಾಯಿಂಟಿಗೆ ಮಾಡೀನಿ ಅಂದ್ರೆ 88 ಪಾಯಿಂಟಿಗೆ ಮಾಡಿ ತೋರಿಸ್ತದೆ. ಸೊ ಇದನ್ನ ಎಂಟ್ರಿ ಮಾಡೋಣ. ಎಲ್ಲಿ ಎಂಟ್ರಿ ಮಾಡೋದಂದ್ರೆ 14 ಸಾರಿ 14:49 14:49 ಡೇಟ್ ಅದು ಆಮೇಲೆ ಹಾಕ್ತೇನೆ ರೀ. ಸ್ಟಾಪ್ ಲಾಸ್ 14:05 ಟಾರ್ಗೆಟ್ ಬಿಟ್ಬಿಡ್ರಿ. ಅದು ಆಮೇಲೆ ಅದನ್ನ ಡ್ರ್ಯಾಗ್ ಮಾಡಿಕೊಟ್ಟು ನಾನು ಬರ್ತದೆ ಟಾರ್ಗೆಟ್ ಬೇಕಾದ್ರೆ ತೋರಿಸ್ತೀನಿ ನಿಮ್ಗೆ. ಫಾರ್ಮಲ್ ಆಯ್ತದ ಇಷ್ಟ. ಮುಂದೆ ಕ್ಯಾಪಿಟಲ್ ಎಷ್ಟು ಬೇಕು? ಸಾರಿ, ಇದು ಎಕ್ಸಿಟ್ ಪಾಯಿಂಟ್ ಇಲ್ಲ. ಎಕ್ಸಿಟ್ ಪಾಯಿಂಟ್ ಎಲ್ಲಿ ನಮ್ದು ಇಲ್ಲಿ ಎಕ್ಸಿಟ್ ಆಗಿಯೋ ತಿಳ್ಕೊಂಡು 20 ಮೇಲೆ ಇಲ್ಲಿ ಎಕ್ಸಿಟ್ ಆಗಿ 1545 ಎಕ್ಸಿಟ್ ಆಗಿ 1545 ಎಕ್ಸಿಟ್ ಆಗಿ. ರಿಕ್ವೈರ್ಡ್ ಕ್ವಾಂಟಿಟಿ ಎಷ್ಟು ಬೇಕಂದ್ರೆ ಇದನ್ನ ಡಾಲರ್ ಮಾಡ್ಕೊತಾರೆ. ಇಲ್ಲಿ ಐತಲ್ಲ ಜಿ ಓಕೆ, ಡಾಲರ್ ಹಾಕ್ಕೊಂತಾರೆ ನಿಮ್ಗೆ.
ಯಾಕಂದ್ರೆ ಇದು ಫ್ಲಕ್ಚುಯೇಟ್ ಆಗುತ್ತೆ ಅದ್ರ ಸಂಬಂಧ. ಈಗ ಏನಾಯ್ತು 69 ಕ್ವಾಂಟಿಟಿ ತೊಗೋಬೋದು ನಾವು. 69 ಕ್ವಾಂಟಿಟಿ ತೊಗೋಬೋದಪ್ಪ ಅಂದ್ರೆ ಗೇನ್ ಎಷ್ಟತ್ತು ಇದನ್ನ ಜಸ್ಟ್ ಒಂದು ಎಂಟ್ರಿ ಮಾಡಿನೇ ಇದನ್ನ ಡ್ರ್ಯಾಗ್ ಮಾಡ್ಬಿಡ್ತೀನಿ ಕೆಳಗೆ. ಏನಾಗೈತೆ ನೋಡೋಣ ಎಷ್ಟು ಪಾಯಿಂಟ್ ಬರುತ್ತೆ, ಎಷ್ಟು ಲಾಸ್ ಆಗುತ್ತೆ. ಸೊ ನೋ ಲಾಸ್. ಇದು 96 ಪಾಯಿಂಟ್ ಗೇನ್ ಆಯಿತು. 96 ಪಾಯಿಂಟ್ ಇಂಟು 69 ಕ್ವಾಂಟಿಟಿ ಅಂದ್ರೆ 6600 ರೂಪೀಸ್ ಪ್ರಾಫಿಟ್ಸ್ ಆಯಿತು. ಇದು ರಿಕ್ವೈರ್ಡ್ ಕ್ಯಾಪಿಟಲ್, ಇದನ್ನ ಚೇಂಜ್ ಮಾಡ್ಕೋತೀನಿ ಆಮೇಲೆ. ಇದನ್ನ ರಿಕ್ವೈರ್ಡ್ ಕ್ಯಾಪಿಟಲ್ ಮಾಡಂಗಿಲ್ಲ, ಚೇಂಜ್ ಇನ್ ಕ್ಯಾಪಿಟಲ್ ಮಾಡ್ತೀನಿ. ಯಾಕಂದ್ರೆ ನಮ್ಮ ಕ್ಯಾಪಿಟಲ್ ಏನು ಚೇಂಜ್ ಆಗುತ್ತೋ ಇದಾಗುತ್ತೋ ಆಮೇಲೆ ಮಾಡಿ ತೋರಿಸ್ತೀನಿ ಫಾರ್ಮುಲಾಕ್ಕೆ. ರಿಸ್ಕ್ 4% ಪ್ರಾಫಿಟ್ ಐತಿ. ಪ್ರಾಫಿಟ್ ಟೋಟಲ್ ಟ್ರೇಡ್ ಐತಿ, ಪ್ರಾಫಿಟ್ ಆಗೈತಿ. ಯಾವ ಡೇಟ್ ಇದು? ಡೇಟು ಎಂಟ್ರಿ 21 ಮಾರ್ಚ್. 21 ಮಾರ್ಚ್ ಇಂಡಸ್ ಬ್ಯಾಂಕ್. ನೆನಪಿಟ್ಕೊಳ್ಳಿ, ನಾವು ಒಂದ ಸ್ಟಾಕ್ನ ತೊಗೊಳಕತ್ತೀನಿ, ಬೇರೆದಿಲ್ಲ. ಹೆಂಗೆ ಮಲ್ಟಿಪಲ್ ನಾವು ಸ್ಟ್ರಾಂಗ್ ಅಪ್ ಟ್ರೆಂಡ್ ಇದ್ದಾಗ ನಾವು ಅಪ್ ಟ್ರೆಂಡ್ ಐಡೆಂಟಿಫೈ ಮಾಡಿಸಿದ ಮಲ್ಟಿಪಲ್ನ ನಾವು ಸ್ಟಾಕ್ ತೊಗೊಳಕೋದ್ರೆ ರೇಷಿಯೋ ಚೇಂಜ್ ಆಗಿದೆ, ಪ್ರಾಫಿಟ್ ರೇಷಿಯೋ. ಯಾಕಂದ್ರೆ ಒಂದೇ ಸ್ಟಾಕ್ ತೊಗೊಳಕತ್ತೀನಿ, ಲಾಸ್ ಅದರಲ್ಲೇ ಆಗಲಿ ಪ್ರಾಫಿಟ್ ಅದರಲ್ಲೇ ಆಗ್ಲತ್ತದ. ಇಲ್ಲಿ ಒಂದು ಲಾಸ್ ಐತೆ ನೋಡ್ರಿ. ಏನಪ್ಪ ಅಂದ್ರೆ ಇದು ಅಲರ್ಟ್ ಕ್ಯಾಂಡಲ್ ಇದೆ ಸರ್, ಇದು ಅಲರ್ಟ್ ಕ್ಯಾಂಡಲ್. ಈ ಕ್ಯಾಂಡಲ್ ಹೈ ಬ್ರೇಕ್ ಆಯಿತು, ಇಲ್ಲಿ ಎಂಟ್ರಿ ಮಾಡಿ ನಾನು. ಇಲ್ಲಿ 15.75 ಸ್ಟಾಪ್ ಲಾಸ್ ಎಲ್ಲಿ ಇಟ್ನಂದ್ರೆ ಆ ಕ್ಯಾಂಡಲ್ ಲೋ. ಓಕೆ, ಇಲ್ಲಿ ಏನಾಗಿತ್ತು ನೋಡ್ರಿ, 1:1 ಬುಕ್ ಆಗಿಲ್ಲ ನಮ್ದು. 1:1 ಹೋಗೈತಿ, 42 ಪಾಯಿಂಟ್ ಹೋಗೈತಿ. 48 ನಾನು ರಿಸ್ಕ್ ಐತ್ರಿ. ಸೊ 48ಕ್ಕೆ ನಾ ಎಕ್ಸಿಟ್ ಆಗಿ ಬರಂಗಿಲ್ಲ. 48 ರಿಸ್ಕ್ ಇದ್ದಾಗ ನಾನು ಮಿನಿಮಮ್ 90, 90, 100 ಕರೆ ಹೋಗ್ಬೇಕು. ನಾ 95, 90 ಇದು ನಾನು 1:2 ಇಲ್ಲಿ 2 ಬಂತ ಇಷ್ಟು ಆಗಿತ್ತು. ನಾನು 98 ರೂಪಾಯಿ ಪ್ರಾಫಿಟ್ ಆಗ್ಲತ್ತು. ನಾನು 48 ರೂಪಾಯಿ ಲಿಸ್ಟ್ ಮಾಡಕ್ಕೆ ಕಡಿದ್ನಿ. ಬಟ್ ನನ್ನ ರಿಸ್ಕ್ ಏನಾಯ್ತು, 98 ವಾಪಸ್ 48ಕ್ಕೆ ಇಟ್ಟಾಯ್ತು. ಸೊ ಇಲ್ಲಿ ಏನಾಯ್ತು, ಸ್ಟಾಪ್ ಲಾಸ್ ಹಿಟ್ ಆಯ್ತು. ಸ್ಟಾಪ್ ಲಾಸ್ ಹಿಟ್ ಆಯ್ತು ಅಂದ್ರೆ ಏನು ಮಾಡಬೇಕು, ಎಂಟ್ರಿ ಪ್ರೈಸ್ ಹಾಕ್ತಾನೆ. ಎಂಟ್ರಿ ಪ್ರೈಸ್ ಎಲ್ಲೈತಿ 14.75. 14.75. ಎಸ್ ಎಲ್ ಎಷ್ಟೈತಿ 14.25. ಎಕ್ಸಿಟ್ ಎಲ್ಲಿ ಆಗೈತಿ 14.25 ಎಕ್ಸಿಟ್ ಆಗೈತಿ. ಇಲ್ಲಿ ಲಾಸ್ ಆಯ್ತಾ. ಇಲ್ಲಿ ನೋಡ್ರಿ, ಈಗ ನೋಡ್ರಿ 2.5 ಬತ್ತು. ಯಾಕಂದ್ರೆ ನನ್ಗೆ ರಿಸ್ಕ್ ಜಾಸ್ತಿ ಐತಿರಲಿ. ನಾವು ಮೊದಲು ಐಡೆಂಟಿಫೈ ಮಾಡ್ಕೋಬೇಕ್ರಿ. ಹೆಂಗಂದ್ರೆ ನೀವು ಜಸ್ಟ್ ರಿಸ್ಕ್ ಅಂದ ಹಾಕಿದ್ರೆ ನೀವು ಇಲ್ಲಿ ತೋರಿಸ್ತದ ತಾನೇ ಎಷ್ಟು % ರಿಸ್ಕ್ ಐತಿತ್ತು. ಸೊ ಆಕ್ಚುಲಿ ಇದನ್ನ ತಗೋಬಾರ್ದಾಗಿತ್ತು, ಯಾಕಂದ್ರೆ ರಿಸ್ಕ್ ಜಾಸ್ತಿ ಐತ್ರಿ. 48 ಪಾಯಿಂಟ್ಸ್ ಅಂದ್ರೆ ನಂದು 2% ಆಫ್ ದ ಕ್ಯಾಪಿಟಲ್ ಏನೈತಲ್ಲ, ಇಲ್ಲಿ ಏನು ಲಾಸ್ ಆಗತ್ತಿಲ್ರಿ ನಂದು. ಆ ಲಾಸ್ ಏನೈತಂದ್ರೆ ಮೋರ್ ದನ್ 2% ಆಫ್ ಮೈ ಟೋಟಲ್ ಕ್ಯಾಪಿಟಲ್ ಐತಿ. ನಂತಕ್ಕೇನು 1 ಲಕ್ಷ ರೂಪಾಯಿ ಕ್ಯಾಪಿಟಲ್ ಐತಿಲ್ಲ, ಅದಕ್ಕಿಂತ 2% ಐತಿ, ಜಾಸ್ತಿ ಆಗೈತೆ. ಹಂಗಾಗಿ ನಾನು ಇದನ್ನ ಟ್ರೇಡ್ ತಗೋಬಾರ್ದಾಗಿತ್ತು. ಬಟ್ ಈಗ ಒಂದೇನೋ ನಾರ್ಮಲಿ ಒಂದು ಜನರಲ್ ಎಂಟರ್ ಮಾಡತ್ತಲ್ಲ, ನಿಮ್ಗೆ ತೋರ್ಸತ್ತೀನಿ. ಇದು ಲಾಸ್ ಆಯ್ತು. ನೆಕ್ಸ್ಟ್ ಎಲ್ಲಿ ಬಂತು ನಮ್ದು ಎಂಟ್ರಿ, ಇಲ್ಲಿ ಬಂತು ನೋಡ್ರಿ ಈ ಎಂಟ್ರಿ. ಇದು 10 AM ಬ್ರೇಕ್ಔಟ್ ಕ್ಯಾಂಡಲ್ ಎಂಟ್ರಿ ಐತಿ. ಇಷ್ಟ ನಿಮ್ಗೆ ಗೊತ್ತಿರಬೇಕು, ಯಾಕಂದ್ರೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿ ನಾನು. ಇದು ಟಾರ್ಗೆಟ್ ಎಲ್ಲಿ ಐತಿ, ಸ್ಟಾಪ್ ಲಾಸ್ ಅಗೇನ್ ಇದು ದೊಡ್ಡದೈತಿ. ಸ್ಟಾಪ್ ಲಾಸ್ ಎಟ್ ಐತಿ 2 ಇದ್ರೆ ಓಕೆ, ಬಟ್ 2 ಮ್ಯಾಲೆ ಇರಬಾರ್ದು. 37 SL ಐತಿ. ಓಕೆ, 38 SL ಐತಿ. ಟಾರ್ಗೆಟ್ ಎಷ್ಟೈತಿ ಅಂದ್ರೆ 1:2 ಸಿಕ್ತು. 1:2. ಈ ಕ್ಯಾಂಡಲ್ ಕ್ಲೋಸ್ ಆಗುತ್ತೋ ವೇಟ್ ಮಾಡ್ಬೇಕಷ್ಟ. ಯಾಕಂದ್ರೆ ಕ್ಲೋಸಿಂಗ್ ಕನ್ಸಿಡರ್ ಮಾಡಬೇಕಾಗುತ್ತೆ. ನಾನು 1:2 ಸಿಕ್ತು ಅಂತ ತಕ್ಷಣ ಅಲ್ಲಿ ಎಕ್ಸಿಟ್ ಆಗಿ ಬರೋಲ್ಲ, ಅವತ್ತಿನ ಕ್ಲೋಸ್ನ ಕನ್ಸಿಡರ್ ಮಾಡಬೇಕು. ಸೊ 100 ಎಲ್ಲಿ ಎಕ್ಸಿಟ್ ಆಗ್ಬೇಕಂದ್ರೆ ನಾನು 15, 16 ಎಕ್ಸಿಟ್ ಅಲ್ಲಿ 15, 16 ಎಂಟ್ರಿ ಎಲ್ಲಿ ಆಗೈತಿ 14.0. ಸ್ಟಾಪ್ ಲಾಸ್ ಎಷ್ಟಿಟನು 14, 13, 62. ಯಾವುದೇ ಕಾರಣಕ್ಕೂ ನಿಮ್ಮ SL 2% ಮೇಲೆ ಇರಬಾರ್ದ್ರಿ. ಅಂತ ಟ್ರೇಡ್ ಇದ್ರೆ ಕ್ವಾಂಟಿಟಿ ಇಲ್ಲ, ನಿನಗೆ 100% ಟ್ರೇಡ್ ಚಲೋ ಐತಿ ತೊಗೋಬೇಕು, ಯಾಕೆ ತೊಗೋಬಾರ್ದು ಅನ್ನಂಗಿತ್ತು. ಇಲ್ಲ ಚಲೋ ಐತಿ ಟ್ರೇಡ್, ಲಾಸ್ ರಿಸ್ಕ್ ಜಾಸ್ತಿ ಇದ್ರು ಟ್ರೇಡ್ ಚಲೋ ಐತಿದಾಗ ಕ್ವಾಂಟಿಟಿ ರೆಡ್ಯೂಸ್ ಮಾಡಿರಿ. ಇಲ್ಲ ತೊಗೊಳ್ಳಬೇಕಾಗಿತ್ತು ಟ್ರೇಡ್ ಅಂದ್ರೆ 50% ಕ್ವಾಂಟಿಟಿ ಮಾಡಿರಿ, ಫೈನ್. ಯಾಕಂದ್ರೆ ಲಾಸ್ ಆದ್ರೆ 50% ಕಮ್ಮಿ ಆಕೈತೆ ನಮ್ಗೆ ಇಷ್ಟ. ಕೆಲವು ಸಲ ಈ ಸೆಟಪ್ ಚಲೋ ಐತ್ರಿ, ಬಟ್ ಏನೈತಿ ರಿಸ್ಕ್ ಜಾಸ್ತಿ ಇತ್ತು, ಅದಕ್ಕೆ ಹಂಗಾಗಿ ಕ್ವಾಂಟಿಟಿ ರೆಡ್ಯೂಸ್ ಮಾಡ್ಬೋದು. ಎಷ್ಟು ನೆಕ್ಸ್ಟ್ ಎಲ್ಲ ಐತ್ರಿ. ನೆಕ್ಸ್ಟ್ ನಮ್ಗೆ ಟ್ರೇಡೇ ಸಿಕ್ಕಿಲ್ಲ, ಇಲ್ಲಿ ಸಿಕ್ಕತ್ ನೋಡ್ರಿ ಒಂದು ಮತ್ತೆ ಇಲ್ಲಿ ಐತಿ. ಸೊ ಇದರ ಹಿಟ್ಟು ಸ್ಟಾಪ್ ಲಾಸ್ ಆಗಿಲ್ಲ, ಟಾರ್ಗೆಟ್ ಹಿಟ್ ಆಗಿಲ್ಲ. ಸೊ ನಾವು ವೇಟ್ ಮಾಡ್ಬೇಕಿನ್ನ ಏನಾಗೈತಿ ಇದ್ರ ಕತಿ. ಸೊ ಇದು ಟ್ರೇಡಿಂಗ್ ಜರ್ನಲ್ ಎಂಟರ್ ಮಾಡೋದು ಒಂದು ಸೆಟಪ್ ಮೇಲೆ, ಅಂದ್ರೆ ಏನ ಬ್ಯಾಕ್ ಟೆಸ್ಟಿಂಗ್ ಅಂತಾರೆ ಇದಕ್ಕೆ.
ಇದೇನಿದೆ ಬ್ಯಾಕ್ ಟೆಸ್ಟಿಂಗ್. ಫಾರ್ವರ್ಡ್ ಟೆಸ್ಟಿಂಗ್ ಅಂದ್ರೆ ನೀವು ನಾಳೆ ಯಾವ ಟ್ರೇಡ್ ತಗೋತಿರಲ್ಲ ಆ ಟ್ರೇಡ್ ಡೀಟೇಲ್ಸ್ ಇಲ್ಲಿ ಹಾಕೋತ ಹೋದ್ರೆ ಫಾರ್ವರ್ಡ್ ಟೆಸ್ಟಿಂಗ್ ಆಗುತ್ತೆ. ಬ್ಯಾಕ್ ಟೆಸ್ಟಿಂಗ್ ಅಂದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ನಿಮ್ಮ ಸೆಟಪ್ ತಗೊಂಡಿಂದ ಆ ಸೆಟಪ್ ಎಷ್ಟು ಪರ್ಸೆಂಟೇಜ್ ವರ್ಕ್ ಆಕೈತೆ ಅನ್ನೋದು ಟೆಸ್ಟ್ ಮಾಡ್ಬೋದು. ಇದರ ಏನೋ ನಾನು ಪರ್ಸೆಂಟೇಜ್ ವರ್ಕ್ ಆಗೋದು ಮ್ಯಾಕ್ಸಿಮಮ್ ಎಷ್ಟು ಇರ್ತಲ್ಲ, ಮ್ಯಾಕ್ಸಿಮಮ್ ಲಾಸ್ ಎಷ್ಟು, ಮಿನಿಮಮ್ ಲಾಸ್ ಎಷ್ಟು, ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟು, ಮಿನಿಮಮ್ ಲಾಸ್ ಅದೆಲ್ಲ ತೆಗೆದ, ಯಾಕಂದ್ರೆ ಅದನ್ನ ತೆಗಿಬೇಕಂದ್ರೆ ಅಟ್ಲೀಸ್ಟ್ ನನಗೆ ಒಂದು 100 ಎಂಟ್ರಿ ಬೇಕು. ಸೊ ಅವಾಗ ನಮಗೆ ಈ ಸಿಸ್ಟಮ್ ಎಷ್ಟು ವರ್ಕ್ ಆಗುತ್ತೆ ಕಂಡುಹಿಡಿಯಬಹುದು. ಬಟ್ ನಾನು ಹಳಿದ ಡೇಟಾ ಇತ್ತು ಒಂದು 6,000 ಗಟ್ಟಲೆ ನಾನು ಚೆಕ್ ಮಾಡಿದ್ದು. ಜಸ್ಟ್ ನಿಮಗೆ ಏನಿಲ್ಲ ಇಲ್ಲಿ ಎಷ್ಟು 10 ಟ್ರೇಡ್ ತೋರಿಸ್ನಲ್ಲ ಇಂಥವು ಅಟ್ಲೀಸ್ಟ್ ನಾನು ತೆಗಿಲ್ಲ ಅಂದ್ರೆ ಒಂದು 6,000 to 5,000 ರೂಪಾಯಿ 5,000 ಟೆಸ್ಟ್ ಮಾಡಿಂಟೆ ನಾ ಬೇರೆ ಒಂದು 7 ಟೆಸ್ಟ್ ಸ್ಟ್ರಾಟಜಿ ಇದೆ ನಂತಕ. ಅಂದ್ರೆ ಫಸ್ಟ್ ಕ್ಯಾಂಡಲ್ ರೆಡ್ ಇದ್ದಾಗ ಏನಾಕೈತಿ ಮಾರ್ಕೆಟ್ ಅದು ಸ್ಟ್ರಾಟಜಿ ಒಂದು ಬೇರೆ ಐತಿ, 15 ಮಿನಿಟ್ಸ್ ಬ್ರೇಕ್ಔಟ್ ಸ್ಟ್ರಾಟಜಿ ಒಂದು ಬೇರೆ ಐತಿ, 10 AM ಕ್ರಾಸ್ ಓವರ್ ಒಂದು ಐತಿ, ಆಮೇಲೆ ಟ್ರಯಾಂಗಲ್ ಒಂದು ಪ್ಯಾಟರ್ನ್ ಒಂದು ಐತಿ, ಫಸ್ಟ್ ಕ್ಯಾಂಡಲ್ ಹೈ ಬ್ರೋಕ್ ಆಗ್ತದೆ ಅದ್ರದ್ದು ಹೆಂಗೆ ತೊಗೊಳದೈತಿ, ಸಪೋರ್ಟ್ ರೆಸಿಸ್ಟ್ ಮೇಲೆ ಹಿಂಗೆ ಒಂದು 7 ಸ್ಟ್ರಾಟಜಿ ಅದಾವ. ಅದನ್ನೆಲ್ಲ ಟೆಸ್ಟ್ ಮಾಡಿ ನಾ ಬ್ಯಾಕ್ ಟೆಸ್ಟಿಂಗ್ ಮಾಡಿ. ಬಟ್ ಎಲ್ಲ ಟೆಸ್ಟಿಂಗ್ ಮಾಡಿದ್ಮೇಲೆ ಇದೊಂದು ಬೆಸ್ಟ್ ಅನ್ಸೈತೆ ನನಗೆ, ಯಾಕಂದ್ರೆ ಫ್ರೀಕ್ವೆನ್ಸಿ ಟ್ರೇಡ್ ಸಿಗ್ತಾವ, ಲಾಸ್ ಫ್ರೀಕ್ವೆಂಟ್ಲಿ ಆಕೈತಿ, ಬಟ್ ಪ್ರಾಫಿಟ್ ಆದ್ರೆ ದೊಡ್ಡ ಪ್ರಮಾಣದ ಪ್ರಾಫಿಟ್ ಆಗ್ತೈತಿ. ಬಟ್ ಇನ್ನೊಂದು ನೀನು ಎಕ್ಸ್ಪ್ಲೇನ್ ಮಾಡಿದ್ನಿಲ್ಲ ಟ್ರಯಾಂಗಲ್ದು, ಅದ್ರಾಗ ಲಾಸ್ ಕಮ್ಮಿ ಐತ್ರಿ, ಟ್ರೇಡ್ ಕಮ್ಮಿ ಸಿಗ್ತಾವ. ಅಷ್ಟೇ ಅಂದ್ರೆ ಯಾವಾಗ ಸಿಗ್ತಾವಪ್ಪ ಅಂದ್ರೆ ಯಾವ ಸ್ಟಾಕ್ ಈ ಮೂವ್ ಆಗತ್ತಿರ್ತೈತಲ್ಲ, ಯಾವ ಸ್ಟಾಕ್ ಸ್ಟ್ರಾಂಗ್ಲಿ ಮೂವ್ ಆಗಿರ್ತೈತೆ ಅವಾಗಷ್ಟ ಅದ್ರಾಗ ಟ್ರೇಡ್ ಸಿಗ್ತಾವ. ಇದು ರ್ಯಾಂಡಮ್ಲಿ ಒಂದು ಸೈಡ್ ವೇ ಇದ್ರು ನಮ್ಗೆ 50-60 ಪಾಯಿಂಟ್ಸ್ ನಾವು ರಿಕವರ್ ಮಾಡ್ಕೊಳಕ್ಕೆ ಲಾಸ್ ಇಲ್ಲ. ಸೊ ಇದು ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ನಾನು ಚೇಂಜ್ ಅನ್ನು ಕ್ಯಾಪಿಟಲ್ ಮಾಡ್ಬೇಕಾಗಿತ್ತು. ಕ್ಯಾಪ್ ಏನಪ್ಪಾ ಅಂದ್ರೆ ನನ್ನ ತಕ 1 ಲಕ್ಷ ರೂಪಾಯಿ ಕ್ಯಾಪಿಟಲ್ ಇತ್ತು. ಸೊ ಏನ್ ಹಾಕೋತ್ ಹೊಂಟಿದೆ ಅಂದ್ರೆ ಅದು ಚೇಂಜ್ ಹಾಕೋಸ್ಬೇಕಲ್ಲ, ಏನ್ ಆಗ್ಬೇಕಂದ್ರೆ ಈ ಕ್ಯಾಪಿಟಲ್ ಪ್ಲಸ್ ನನಗೆ ಪ್ರಾಫಿಟ್. ಎಲ್ಲ ಲಾಸ್ ತೆಗೆದ ಮೇಲೆ ನನಗೆ ಎಷ್ಟು ಪ್ರಾಫಿಟ್ ಬಂತಂದ್ರೆ ಎಷ್ಟು ಪ್ರಾಫಿಟ್ ಐತ್ರಿ. ಇದೇನೋ ಸ್ವಲ್ಪ ಫಾರ್ಮುಲಾ ಇದಾಗೈತಿ, ಇದನ್ನ ನಾನು ಮಾಡಿ ತೋರಿಸ್ತೀನಿ. ಏನಾಗೈತಿ ಇದು, ಇಲ್ಲಿ ಕ್ಯಾಪಿಟಲ್ ಸಿಗಬೇಕು ನಾವು, ಈ ಕ್ಯಾಪಿಟಲ್ ಪ್ಲಸ್ ಇದು ಇವತ್ತಿನ ಪ್ರಾಫಿಟ್. ಈ ಕ್ಯಾಪಿಟಲ್ ಪ್ಲಸ್ ಇವತ್ತಿನ ಪ್ರಾಫಿಟ್. ಆಮೇಲೆ ಜೆಕೆ ಮಾಡಿ ಡಾಲರ್ ಹಾಕೋಣ. ಇದೇನಾಗಬೇಕಂದ್ರೆ ಈ ಕ್ಯಾಪಿಟಲ್ ಪ್ಲಸ್ ಇವತ್ತಿಂದು ಪ್ರಾಫಿಟ್, ಇದನ್ನ ಡ್ರ್ಯಾಗ್ ಮಾಡಿ. ಸೇಮ್ 1,20,000 ಐತಿಲ್ಲ, ಇಲ್ಲಿ 20,000 ಇದು ಪ್ರಾಫಿಟ್ ಏನೈತಿ, ಇದು ಪ್ರಾಫಿಟ್ ಇರುತ್ತೆ, ನೆಟ್ ಪ್ರಾಫಿಟ್ ಅಲ್ಲ ಹೇಳ್ತೇನೆ ನಾನು, ಇದು ಪ್ರಾಫಿಟ್ ಅಂದ್ರೆ ಇದ್ರಾಗ ಬ್ರೋಕರೇಜ್ ತೆಗ್ದಿಲ್ಲ ಇನ್ನ. ಆಮೇಲೆ ಇದು ನಮ್ದು ಟೋಟಲ್ ಕ್ಯಾಪಿಟಲ್ 1,20,000 ಆಯ್ತಾ. ಕ್ಯಾಪಿಟಲ್ ಎಷ್ಟಿತ್ತು, 1 ಲಕ್ಷ ಇತ್ತು, 1,20,000. ಯಾವ ಡೇಟಾ, ಮಾರ್ಚ್ 21 ನಂತರ ಟೋಟಲ್ ಎಷ್ಟು ಟ್ರೇಡ್ ತೊಗೊಂಡು ನಾವು ಹಾರ್ಡ್ಲಿ ಫಸ್ಟ್ನೇ ಬಿಟ್ಬಿಟ್ರಿ, ಫಸ್ಟ್ನೇ ಇದರಾಗಿಂದಲ್ಲ ಮೇ ಬಿ ಬೇರೆ ಐತಿ, ಹಾರ್ಡ್ಲಿ 4 ಟ್ರೇಡ್ ತೊಗೊಂಡು 4 ಟ್ರೇಡ್ನಾಗ 20,000. ಸೊ 3 ತಿಂಗಳು 1 ಲಕ್ಷ ರೂಪಾಯಿ ಕ್ಯಾಪಿಟಲ್ ಇದ್ದಾಗ. ಸೊ ಈ ತರ ನಾವು ಟ್ರೇಡ್ ಬ್ಯಾಕ್ ಟೆಸ್ಟ್ ಮಾಡ್ಬೇಕು. ಯಾವುದೋ ಸೆಟಪ್ ಇದ್ದಾಗ ನಾವು ಬ್ಯಾಕ್ ಟೆಸ್ಟ್ ಮಾಡಿದ್ಮೇಲೆ ಸೊ ನಮಗೊಂದು ರೇಷಿಯೋ ಸಿಗ್ತೈತಿ, ಎಷ್ಟು ಇದ್ರಾಗ ಪ್ರಾಫಿಟ್ ಆಗ್ಬೋದು ಇಷ್ಟು ಕ್ಯಾಪಿಟಲ್ ಮೇಲೆ. ಎಷ್ಟೋ ಮಂದಿ ಕ್ವಶನ್ ಇರ್ತಾವೆ, ಇದನ್ನೊಂದು ನೋಡಿದ್ರೆ ಕ್ಲಿಯರ್ ಆಕೈತೆ ನನಗೆ. ಮಿನಿಮಮ್ ನನಗೆ ಇಷ್ಟು ಗೇನ್ ಮಾಡ್ಬೇಕು ಒಂದು ದಿನಕ್ಕೆ ಅಂದ್ರೆ ಎಷ್ಟು ಕ್ಯಾಪಿಟಲ್ ಬೇಕು, ಮಂತ್ಲಿ ನಾನು ಇಷ್ಟು ಒಂದು 10,000 15,000 ಟಾರ್ಗೆಟ್ ಹಿಟ್ ಆಗ್ಬೇಕಂದ್ರೆ ಎಷ್ಟು ಪ್ರಾಫಿಟ್ ಕ್ಯಾಪಿಟಲ್ ಬೇಕು, ಮತ್ತು ಯಾವ ಟ್ರೇಡ್ ನಾವು ತಗೋಬೇಕು, ಮಿನಿಮಮ್ ಲಾಸ್ ಎಷ್ಟು ಇಟ್ಕೋತ ಹೋದ್ರೆ ನಾವು ಸೇಫ್ಟಿ ಇರ್ತು, ಲಾಂಗ್ ಟರ್ಮ್ನಾಗ ನಾವು ಸಸ್ಟೈನ್ ಆಗ್ತು. ಸೊ ಈ ತರ ಒಂದು ಟ್ರೇಡಿಂಗ್ ಜರ್ನಲ್ ನೀವು ಪ್ರಿಪೇರ್ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗ್ತೈತೆ. ಸೊ ಬೆಸ್ಟ್ ಅಂದ್ರೆ ಏನಪ್ಪಾ ಅಂದ್ರೆ ಈ ಟ್ರೇಡಿಂಗ್ ಜರ್ನಲ್ ರೀ. ನನಗೂ ಗೊತ್ತಿರುತ್ತೆ, ನಾನು ಪ್ಯಾಸರದಾಗಿ ನೋಡ್ಕೊತ್ಕೊಂಡಿರ್ತೀನಿ ರೀ. ಯಾಕಂದ್ರೆ ಕೆಲವೊಂದ್ಸಲ ಏನ್ ಮಾಡ್ತೀನಿ, ಇಲ್ಲ ಇನ್ನ ನಿಮ್ಗೆ ತೋರಿಸಿಲ್ಲ ನನ್ನ ಟ್ರೇಡ್, ಯಾಕಂದ್ರೆ ನಂದು ಕಂಪ್ನಿ ಇಮೇಲ್ ID ಬ್ಲಾಕ್ ಆಗಿತ್ತು ಅದು. ಸೊ ಹಂಗಾಗಿ ನಂದು ಹಳಿದು ಟ್ರೇಡಿಂಗ್ ಡೀಟೇಲ್ಸ್ ಸಿಗ್ತಿಲ್ಲ, ಯಾಕಂದ್ರೆ ಟ್ರೇಡಿಂಗ್ ಡೀಟೇಲ್ಸ್ ಕಂಪ್ನಿ ಇಮೇಲ್ ID ಮಾಡ್ತಿದ್ದೆ ನಾನು ಮೊದಲು. ಈಗ ನಾನು ಪರ್ಸನಲ್ ಇಮೇಲ್ ಮಾಡ್ತೀನಿ. ಇಲ್ಲಿ ರಿಮಾರ್ಕ್ಸ್ ಬರ್ತಿರ್ತೈತಿ ಏನಂದ್ರೆ ನಾ ಯಾಕೆ ಟ್ರೇಡ್ ತಗೊಂಡು, ಯಾಕೆ ಸ್ಟಾಪ್ ಲಾಸ್ ಇಟ್ಟತ್ತು ಅದನ್ನ ನೋಡೋಕೆ ನನಗೆ ಭಾಳ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಯಾಕಂದ್ರೆ ಕೆಲವೊಂದ್ಸಲ ಅಲ್ತು ಪಾಲ್ತು ಏನೋ ಗೊತ್ತಿಲ್ಲ ಸುಮ್ಮನೆ ಟ್ರೇಡ್ ತೊಗೊಂಡಿರ್ತೀವಿ, ಅದನ್ನ ಯಾಕೆ ತಗೊಂಡು. ಸೊ ಇದನ್ನ ನಾನು ನೋಡ್ಕೊಳಕತ್ತಂತಲೇ ಗೊತ್ತಾಗತ್ತೆ ನಾನು ಎಲ್ಲಿ ತಗೋಬೇಕಾಗಿತ್ತು, ಎಲ್ಲಿ ತಗೋಬಾರ್ದು. ಆಮೇಲೆ ಇದ್ರ ಮೇಲೆ ನಮಗೆ 4 ಕ್ವಾಡ್ರೆಂಟ್ ಬರ್ತಾವ್ರಿ. ಏನ್ ಕ್ವಾಡ್ರೆಂಟ್ 4 ಅಂದ್ರೆ ಬಿಗ್ ಲಾಸ್, ಸ್ಮಾಲ್ ಲಾಸು, ಸ್ಮಾಲ್ ಪ್ರಾಫಿಟ್, ಬಿಗ್ ಪ್ರಾಫಿಟ್. ಸೊ ಇದ್ರಾಗ ನೀವು ಬಿಗ್ ಲಾಸ್ ಒಂದು ತೆಗೆದು ಉಳಿದು ಮೇಂಟೈನ್ ಮಾಡ್ಬೇಕು. ಸೊ ಇಲ್ಲೊಂದು ಚಾರ್ಟ್ ಇರ್ತೈತಿ, ಅಂದ್ರೆ ಒಂದು ಫಾರ್ಮುಲಾ ಐತಿ. ಆ ಫಾರ್ಮುಲಾ ಹಾಕಿದ್ಕೊಳ್ಳಿ ಇವತ್ತಿನ ಪ್ರಾಫಿಟ್ ನಿಮ್ದು ಬಿಗ್ ಲಾಸ್ನಾಗ ಐತೆ, ಬಿಗ್ ಪ್ರಾಫಿಟ್ನಾಗ ಐತೆ, ಸ್ಮಾಲ್ ಲಾಸ್ ಪ್ರಾಫಿಟ್ನಾಗ. ಸೊ ನಿಮ್ದು ಏನಪ್ಪಾ ಅಂದ್ರೆ ಟ್ರೇಡರ್ ನಿಮ್ ಕೆಲಸ ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ಇವತ್ತು ತಗೊಂಡ ಟ್ರೇಡು ಬಿಗ್ ಲಾಸ್ನಾಗ ಬರೋದಾಗ ನೀವು ನೋಡ್ಕೋಬೇಕು. ಬಿಗ್ ಲಾಸ್ನಾಗ ಬರ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ, ಬಂದ್ರು
ಓವರ್ ದ ಪೀರಿಯಡ್ ರಿಪೀಟ್ ಆಗಬಾರ್ದು ಸ್ಟಾಕ್ ಕಂಟಿನ್ಯೂ. ಸೊ ಕಂಟಿನ್ಯೂ ಆಗೈತಿ ಅಂದ್ರೆ ಒಂದು ನಿಮ್ಮ ಸೈಕಾಲಜಿ ಒಳಗೆ ಪ್ರಾಬ್ಲಮ್ ಐತಿ, ಇಲ್ಲ ಅಂದ್ರೆ ನಿಮ್ಮ ಸೆಟಪ್ ಒಳಗೆ ಪ್ರಾಬ್ಲಮ್ ಐತಿ. ಸೊ ಅದನ್ನ ಇಂಪ್ರೂವ್ ಮಾಡ್ಬೇಕು. ಅದನ್ನ ಇಂಪ್ರೂವ್ ಮಾಡ್ಕೋತಕ್ಕ ಟ್ರೇಡ್ ತಗೊಳಂಗಿಲ್ಲ. ಅದನ್ನ ಇಂಪ್ರೂವ್ ಮಾಡ್ಬೇಕಂದ್ರೆ ಕ್ವಾಂಟಿಟಿ ಕಮ್ ತಗೊಂಡು ಬೆಸ್ಟ್ ಸೆಟಪ್ ನಿಮ್ಗೆ ಯಾವ್ದು ಕಾನ್ಫಿಡೆಂಟ್ ಇರುತ್ತಲ್ಲ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು. ಒನ್ ಎಷ್ಟೋ ಸಲ ಇನ್ನೂ ಅದ್ರ 1, 2